ಲೋಕದವರಿಂದ ಹೀಗೆ ಯಾವುದೋ ಒಂದು ಅಥವಾ ಯಾರೋ ಒಬ್ಬರು ನಮ್ಮನ್ನ ನಡೆಸುವರಾಗಿರುತ್ತಾರೆ. ಅದಕ್ಕೆ ದೇವರು ನಮ್ಮನ್ನ ಕುರಿಗಳು ಅಂತ ಹೇಳಿದ್ರು. ಕುರಿಗಳಿಗೆ ತಾವಾಗಿ ಮೇವು ಎಲ್ಲಿದೆ, ನೀರು ಎಲ್ಲಿದೆ, ಕೊಟ್ಟಿಗೆ ಎಲ್ಲಿದೆ ಎಂಬುದು ಅದಕ್ಕೆ ಗೊತ್ತಾಗದೇ ಇಲ್ಲ. ಬೇರೆ ಪ್ರಾಣಿಗಳಿಗೆ ನೋಡಬೇಕಾದ್ರೆ, ಕೆಲವು ಪ್ರಾಣಿಗಳು ನೋಡ್ಬೇಕಾದ್ರೆ ತನ್ನ ಕೊಟ್ಟಿಗೆ ಯಾರು, ತನ್ನ ಮೇವು ಎಲ್ಲಿದೆ ಅಂತೇಳಿ ಅದೇ ಹುಡುಕಿಕೊಂಡು ಹೋಗುವಂಥದ್ದಾಗಿದೆ. ಅದಕ್ಕೆ ನಮ್ಮನ್ನ, ಅದಕ್ಕೆ ದೇವರು ಹೇಳಿದ್ರು, ನಾನು ನಿಮಗೆ ಒಳ್ಳೆಯ ಕುರುಬನಾಗಿದ್ದೇನೆ, ನಾನು ನಿಮಗೆ ಒಳ್ಳೆ ಕುರುಬನಾಗಿದ್ದು ಹಸಿರು ಹುಲ್ಲುಗಾವಲುಗಳಲ್ಲಿಯೂ ವಿಶ್ರಾಂತಿ ನೀರಿನ ಬಳಿಗೆ ದೇವರು ನನ್ನನ್ನು ಬರಮಾಡುತ್ತಾನೆ. ಯಾಕೆಂದರೆ ಆತ ನನಗೆ ಗೊತ್ತಿಲ್ಲ ಎಲ್ಲಿ ಹಸಿರು ಹುಲ್ಲುಗಾವಲಿದೆ, ಎಲ್ಲಿ ವಿಶ್ರಾಂತಿ ನೀರಿನ ಬಳಿ ನನಗಿದೆ ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ನಾವು ದಾರಿ ತಪ್ಪಿ ತೊಳಲುತ್ತಿದ್ದ ಕುರಿಗಳಾಗಿದ್ವಿ. ನಮ್ಮನ್ನ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ನಮ್ಮನ್ನ ನಡೆಸ್ತಿತ್ತು. ಆದರೆ ದೇವರು ಇವತ್ತು ನಮ್ಮನ್ನ ಏನ್ ಮಾಡಿದಾನೆ, ನಮ್ಮನ್ನ ಹೆಸರಿಟ್ಟು ಕರೆದು ಆತನು ಇವತ್ತು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ನಡೆಸುತ್ತಾ ಅನುದಿನವೂ ನಮ್ಮನ್ನ ಬರ್ತಾ ಇದೆ. ನಾವು ಎಡಕ್ಕೂ ಬಲಕ್ಕೂ ತಿರುಗಿಕೊಳ್ಳುವಾಗ ಆ ಮಾರ್ಗ ಅಲ್ಲ, ಈ ಮಾರ್ಗದಲ್ಲೇ ನಡೀರಿ ಎಂಬುದಾಗಿ ಹೇಳೋದ್ರಿಂದಲೇ ಇವತ್ತು ನಾವು ನಿಂತೀವಿ. ಇಲ್ಲದಿದ್ದರೆ ನಾವು ದಾರಿ ತಪ್ಪಿ ಏನಾಗ್ತಿದ್ವಿ, ಹೋಗ್ಬೇಕಾಗಿ ಬಂತು. ಇವತ್ತು ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನೆಂಬುದಾಗಿ 19ನೇ ಭಾಗಕ್ಕೆ ನಾವು ಬಂದಿದ್ದೇವೆ. ಎಷ್ಟನೇ ಭಾಗ ಬಂದಿದ್ದೇವೆ? 19ನೇ ಭಾಗಕ್ಕೆ ಕಳೆದು ಬಂದವರಾಗಿದ್ದೇವೆ. ಸೊ ಈ ಹೊಸ ವರ್ಷದ ಆರಾಧನೆಯಲ್ಲಿ ಸಹ ನಾವು ಕೂಡಿ ಬರುವಂಥ 9 ಗಂಟೆಗೆ ನಾವು ಕೂಡಿ ಬರುವಂಥ ವೇಳೆಯಲ್ಲಿ, ಆ ಸಮಯದಲ್ಲಿ ದೇವಜನರಾದ ನೀವುಗಳು ಈ ವರ್ಷದ ವಾಗ್ದಾನಗಳು, ಪ್ರತಿ ತಿಂಗಳಿನ ವಾಗ್ದಾನ ವಚನಗಳನ್ನು ನೀವು ಬಾಯ್ಪಾಠ ಮಾಡಿ ಅಥವಾ ಅದನ್ನು ಹೇಳುವಾಗ ನಿಜವಾಗಿ ನಿಮಗೆ ಒಂದು ಗಿಫ್ಟನ್ನು ಕೊಡಲ್ಪಡೋದಾಗಿರ್ತದೆ. ಯಾವುದರಲ್ಲಿ? ಈ ತಿಂಗಳಿನ ವಾಗ್ದಾನಗಳು. ಸೊ ಈ ತಿಂಗಳೆಂದರೆ ಈ ವರ್ಷದ ಎಲ್ಲ ಪ್ರತಿ ತಿಂಗಳಿನ ವಾಗ್ದಾನ ವಚನಗಳನ್ನು ಯಾರು ಹೇಳ್ತಿರೋ, ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಸೊ ಅಂಥವರಿಗೆ ಹೇಳುವಂಥ 12 ವಾಗ್ದಾನಗಳು ಈ ತಿಂಗಳದು ಹೇಳುವಂಥವರಿಗೆ ನಿಮಗೇನಿರುತ್ತೆ, ಪ್ರೈಸ್ ಇರುವಂಥದ್ದಾಗಿ ಕಾಣಲ್ಪಡುವಂಥದ್ದಾಗಿದೆ. ಮತ್ತು ಅದೇ ರೀತಿಯಾಗಿ ನಾವು ಈ 19ನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. 19ನ್ನು ಯಾರು ಹೇಳ್ತಿರೋ ಅವ್ರಿಗೂ ಸಹ ಇನ್ನೊಂದು ಪ್ರೈಸ್. ಎರಡು ಭಾಗ ಹೇಳಿದ್ರು ಎರಡಕ್ಕೂ ಪ್ರೈಸು. ಸೊ ಒಂದು ಹೇಳಿದ್ರೆ ಒಂದಕ್ಕೆ ಪ್ರೈಸ್ ಅಷ್ಟೇ, ಪ್ರೈಸ್ ಅಲ್ಲ. ಸೊ ಓಕೆ, ನಾವು ಇವತ್ತು 19ನೇದಕ್ಕೆ ನಾವು ಹೋಗುವಂತರಾಗಿದ್ದೇವೆ. 19ನೇದಾಗಿ ನಮ್ಮ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನು? ಈ ಗುರುತನ್ನ ನಾವು ಪ್ರಿಯರೇ ಬಿಟ್ಟು ಕೊಟ್ಬಿಡಬಾರ್ದು. ಈಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೆಣ್ಮಕ್ಳು ದುಡ್ಡನ್ನ, ಮೊಬೈಲ್ನ ಏನೇ ಮರೆತರು ಏನು ಮರೆಯಲ್ಲ, ಆಧಾರ್ ಕಾರ್ಡ್ ಮರೆಯಲ್ಲ. ಯಾಕಂದ್ರೆ ಆ ಆಧಾರ್ ಕಾರ್ಡ್ ಇದ್ರೇನೆ ಬಸ್ಸಲ್ಲಿ ಏನು ಫ್ರೀ, ಇಲ್ಲ ಅಂದ್ರೆ ಫ್ರೀ ಇಲ್ಲವೇ ಇಲ್ಲ. ಅದೇ ತರ ಅವ್ರಿಗೆ ಗುರುತು, ಐಡೆಂಟಿಟಿ. ಅದೇ ತರ ನೀವು ಈ ಗುರುತನ್ನ ಯಾವಾಗಲೂ ನೀವೇನ್ ಮಾಡ್ಬೇಕು, ಇದನ್ನ ನೆನಪಿನಲ್ಲಿ ನೀವು ಯಾವಾಗಲೂ ಮೆಲುಕು ಆಗ್ತಾನೆ ಇರ್ಬೇಕು. ನಾನು ಯಾರು, ಕ್ರಿಸ್ತನಲ್ಲಿ ಹೂ ಐ ಆಮ್, ನನ್ನ ಗುರುತು ಏನಾಗಿದೆ. ಹೆಣ್ಣು ಗಂಡು ಆಮೇಲೆ ಅದು ಇದು ಅದಲ್ಲ, ಕ್ರಿಸ್ತನಲ್ಲಿ ನನ್ನ ಗುರುತು ಏನು? ನಾನು ನಡೆಸಲ್ಪಡುವನು, ನಾನು ಶಕ್ತನು. ಆಮೇಲೆ ದೇವರ ವಕ್ತನ ಪ್ರಕಾರವಾಗಿ ನನ್ನ ಜೀವಿತದಲ್ಲಿ ಆತನು ನನ್ನನ್ನು ನಡೆಸ್ತಾನೆ, ಮತ್ತು ಆತನು ನನ್ನನ್ನು ನೋಡಬೇಕಾದರೆ ಆತನ ಎಲ್ಲ ಒಳ್ಳೆಯ ದಾನಗಳು ನನಗೆ ಮೇಲಿಂದ ಬರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತಾ, ಇವತ್ತು 19ನೇದಾಗಿ ನನ್ನ ಗುರುತು ಕ್ರಿಸ್ತನಲ್ಲಿ ಏನಾಗಿದೆ ಎಂಬುದಾಗಿ ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನವನ್ನ ನಾವು ತೆಗೆದುಕೊಳ್ಳೋಣ. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನವನ್ನ ತೆಗೆದುಕೊಳ್ಳ್ರಿ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನೀವು ಕ್ರಿಸ್ತವನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬುದಾಗಿ ಪೌಲನು ಇಲ್ಲಿ ಬರಿಬೇಕಾದ್ರೆ ಬರೀತಿದ್ದಾನೆ, ನೀವು ಕ್ರಿಸ್ತನವರಾಗಿದ್ದರೆ. ಯಾರೆಲ್ಲ ಕ್ರಿಸ್ತವರಾಗಿದ್ದೀರಿ, ಯಾರೆಲ್ಲ ಕ್ರೈಸ್ತವರಾಗಿದ್ದೀರಿ, ಯಾರೆಲ್ಲ ಯೇಸುನ ನಂಬಿದವರಾಗಿದ್ದೀರಿ, ನಾಮೇನಂತ ಹೇಳೋಣ, ಕರಗಳನ್ನೆತ್ತಿ. ಪೌಲನು ಹೇಳ್ತಾನೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿಯೂ ನೀವೇನಾಗಿದ್ದೀರಿ,
ಬಾಧ್ಯರು ಆಗಿದ್ದೀರಿ. ಬೈಬಲ್ ಹೇಳ್ತದೆ ಕ್ರಿಸ್ತನಲ್ಲಿ ನಮ್ಮ ಐಡೆಂಟಿಟಿ, ನಮ್ಮ ಗುರುತು ಏನಂದ್ರೆ ನಾವು ವಾಗ್ದಾನಕ್ಕೆ ಏನಾಗಿದ್ದೀವಿ, ಬಾಧ್ಯರು ಆಗಿದ್ದೇವೆ. ಎಲ್ಲರೂ ಹೇಳ್ರಿ, ನಾವೇನಾಗಿದ್ದೀವಿ, ಬಾಧ್ಯರು ಆಗಿದ್ದೇವೆ. ಸೊ 19ನೇದಾಗಿ ನಮ್ಮ ಐಡೆಂಟಿಟಿ ಅಬ್ರಾಮನಿಗೆ ದೇವರು ಮಾಡಿದಂತ ವಾಗ್ದಾನಗಳಿಗೆ ನಾವೆಲ್ಲರೂ ಏನಾಗಿದ್ದೀವಿ, ಬಾಧ್ಯರು ಆಗಿದ್ದೇವೆ. ಹಾಗಾದ್ರೆ ಆ ಬಾಧ್ಯತೆಗಳನ್ನ ಕುರಿತು ಅಬ್ರಾಮನಿಗೆ ದೇವರು ಹೇಳಬೇಕಾದ್ರೆ ಆತನ ನಾವು ನೋಡುತ್ತೇವೆ ದೇವರ ವಚನದಲ್ಲಿ 12ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ಬರೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ 1, 2, 3 ನಾವು ಓದಿಕೊಳ್ಳೋಣ. ಏನೇನು ಬಾಧ್ಯತೆಗಳನ್ನ ದೇವರು ಆತನಿಗೆ ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಇಲ್ಲಿ ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳನ್ನ ಕುರಿತು ನಾವು ಗಲಾತ್ಯ ಪತ್ರಿಕೆಯಲ್ಲಿ ನೋಡಿದ್ವಿ. ನೀವು ಕ್ರಿಸ್ತವನರಾಗಿದ್ದರೆ ಅಬ್ರಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ನೀವು ಏನಾಗಿದ್ದೀರಿ, ಬಾಧ್ಯರು ಆಗಿದ್ದೀರಿ. ಯಾವುದಕ್ಕೆ ಬಾಧ್ಯರಾಗಿದ್ದೇವೆ? ಆಶೀರ್ವಾದಗಳಿಗೂ ವಾಗ್ದಾನಗಳಿಗೂ ನಾವೇನಾಗಿದ್ದೀವಿ, ಬಾಧ್ಯರಾಗಿದ್ದೀವಿ. ಬೈಬಲ್ ಹೇಳುತ್ತದೆ ಅಬ್ರಾಮನಿಗೆ ಉಂಟಾದಂತ ವಾಗ್ದಾನಗಳು ಏನಾಗಿತ್ತು? ಬೈಬಲ್ ಹೇಳುತ್ತದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಹಲ್ಲೆಲೂಯಾ. ಎಂತ ಜನಾಂಗವಾಗಿ ಮಾಡುವೆನು? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನೆಂಬುದಾಗಿ ವಾಗ್ದಾನ ಮಾಡಿದನು. ಎರಡನೇದಾಗಿ ನೋಡುತ್ತೇವೆ, ನಿನ್ನನ್ನು ಏನ್ ಮಾಡುವೆನು, ಮಾಡುವಂತೆ ಆಶೀರ್ವದಿಸುವೆನು. ನಿನ್ನನ್ನೇನ್ ಮಾಡುವೆ, ನಾನು ಆಶೀರ್ವದಿಸಿ. ಮೂರನೇದಾಗಿ ನಿನ್ನ ಹೆಸರನ್ನು ಪ್ರಖ್ಯಾತಿ ಪಡಿಸುವೆನು. ನಾಲ್ಕನೇದಾಗಿ ನೀನು ಆಶೀರ್ವಾದ ನಿಧಿಯಾಗಿರುವಿ. ಐದನೇದಾಗಿ ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಆರನೇದಾಗಿ ನೋಡುತ್ತೇವೆ, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಮತ್ತು ನಿನ್ನ ಮೂಲಕ ಏಳನೇದಾಗಿ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದವು ಉಂಟಾಗುವುದು. ಇದನ್ನ ಅಬ್ರಾಮನಿಗೆ ದೇವರು ಹೇಳಿದನ್ನ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಈಗ ಹೇಳ್ತಾ ಇದ್ದಾನೆ, ಅವನಿಗೆ ಉಂಟಾದ ಆಶೀರ್ವಾದಗಳನ್ನ ನೀನು ನನ್ನನ್ನು ನಂಬಿದ್ರಿಂದ ನೀನು ಸಹ ಏನಾಗ್ತೀಯ, ಆಶೀರ್ವಾದಗಳಿಗೆ ಬಾಧ್ಯನು ಆಗುತ್ತೀಯ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು, ವಾಗ್ದಾನಗಳನ್ನ ಬಾಧ್ಯರಾಗುವವರು ಆಜ್ಞೆಗಳನ್ನ ಕೈಕೊಂಡು, ಧರ್ಮಶಾಸ್ತ್ರಗಳನ್ನ ಕೈಕೊಂಡು, ಒಂದು ವೇಳೆ ಜನರು ವಾಗ್ದಾನಗಳನ್ನ ಬಾಧ್ಯತೆ ಹೊಂದಿಕೊಳ್ತಾ ಇದ್ದರೆ ಈ ನಂಬಿಕೆ ಎಂಬುದು ಏನಾಗ್ತಿರ್ಲಿಲ್ಲ, ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಕ್ರಿಸ್ತನು ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಧರ್ಮಶಾಸ್ತ್ರಗಳನ್ನು ಕೈಕೊಂಡು ನಡೆದವರು ಸಹ ವಾಗ್ದಾನಗಳಿಗೆ ಏನಾಗಲಿಲ್ಲ, ಅವರು ಒಳಪಡಲಿಕ್ಕೆ ಆಗಲಿಲ್ಲ. ಆದರೆ ದೇವರು ನಂಬಿಕೆ ಮುಖಾಂತರವಾಗಿ, ಅಬ್ರಾಮನ ಕಾಲದಲ್ಲಿ ಧರ್ಮಶಾಸ್ತ್ರವು ಎಂಬುದಾಗಿ ಇರಲಿಲ್ಲ. 613 ಆಜ್ಞೆಗಳನ್ನ ದೇವರು ಅಬ್ರಾಮನಿಗೆ ಕೊಡಲಿಲ್ಲ. ಆ ನಂತರವಾಗಿ ಮೋಶೆಯ ಕಾಲದಲ್ಲೇ ಆ ಆಜ್ಞೆಗಳು ಬರುವಂತದ್ದಾಗಿದೆ. ಆಜ್ಞೆಗಳು ಬರೋಕ್ಕಿಂತ ಮುಂಚೆ ಅಬ್ರಾಮನಿಗೆ ದೇವರು ಹೇಳ್ತಾನೆ, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗುವುದಾದರೆ ನಾನು ನಿನ್ನನ್ನು ಏನ್ ಮಾಡುವೆನು, ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲೇ ದೊಡ್ಡ ಜನಾಂಗವು ಯಾರಾಗಿದ್ದಾರೆ ಅಂದ್ರೆ ಇವತ್ತು ಕ್ರಿಸ್ತನನ್ನು ನಂಬಿದಂತ ಜನಾಂಗವಾಗಿನೇ ಕಾಣಲ್ಪಡೋರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎರಡನೇದಾಗಿ ನೋಡ್ತೇವೆ, ನಾನು ನಿನ್ನನ್ನು ಆಶೀರ್ವದಿಸುವೆನು. ಪ್ರೇರೆ, ಇವತ್ತು ಕ್ರಿಸ್ತನನ್ನು ನಂಬಿದ ಮೇಲೆ ಯಾರಾದ್ರೂ ಹೇಳಕ್ಕೆ ಸಾಧ್ಯನಾ, ನಾನು ನಂಬಿದ ಮೇಲೆ ಕೆಟ್ಟೆ, ನಾನು ನಂಬಿದ ಮೇಲೆ ಹಾಳಾದೆ, ನಾನು ನಂಬಿದ ಮೇಲೆ ಶಾಪಗ್ರಸ್ತನಾದೆ, ನಾನು ನಂಬಿದ ಮೇಲೆ ಇದ್ದುದೆಲ್ಲ ನಾನು ಕಳ್ಕೊಂಡೆ ಅಂತ ಹೇಳೋರು ಯಾರಾದಿದ್ದೀರಾ? ಒಬ್ಬರು ಇಲ್ಲವೇ ಇಲ್ಲ. ನಾನು ನಂಬಿದ ಮೇಲೆ ಆಶೀರ್ವದಿಸಲ್ಪಟ್ಟಿದ್ದೇನೆ, ಯೇಸುನ ನಂಬಿದ ಮೇಲೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತ ಹೇಳೋರು ಕರಗಳನ್ನೆತ್ತಿ ಒಂದು ಆಮೇನ್ ಅಂತ ಹೇಳೋಣವಾ?
ನಿಮ್ಮ ಶಬ್ದವಿಷ್ಟೇನಾ? ಹಲ್ಲೆಲೂಯಾ. ಹಾಗಾದರೆ ದೇವರು ನಂಬಿಗಸ್ತನಾಗಿ ಕಾಣಲ್ಪಡೋನಾಗಿದೆ. ಹಾಗಾದರೆ ನೀವು ಆಶೀರ್ವದಿಸಲ್ಪಟ್ಟಲಿಕ್ಕೆ ಕಾರಣ ನೀವು ಧರ್ಮಶಾಸ್ತ್ರಗಳನ್ನ ವಿಧಿಗಳನ್ನ ಕೈಕೊಂಡು ನಡೆದಿದ್ದರಿಂದಲೋ ನಂಬಿಕೆಯನ್ನ ಇಟ್ಟಿದ್ದರಿಂದಲೋ ಎಂಬುದಾಗಿ ನೋಡಬೇಕಾದರೆ ನಂಬಿಕೆಯನ್ನ ಇಟ್ಟಿದ್ದರಿಂದ. ಈಗ ಅನೇಕರ ವೇಳೆಯಲ್ಲಿ ಪ್ರಶ್ನೆಗಳು ಏನೆಂದರೆ, ನಾನು ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಅರ್ಹನಲ್ಲ, ಯೋಗ್ಯತೆ ಇಲ್ಲ, ನಾನು ಅದು ಸರಿಯಿಲ್ಲ, ನನ್ನ ಹತ್ರ ಇದು ಸರಿಯಿಲ್ಲ, ನಾನು ಇದಕ್ಕೆ ಪಾತ್ರನಲ್ಲ ಎಂಬುದಾಗಿ ಅನೇಕ ವೇಳೆಗಳಲ್ಲಿ ನಾವು ನಮ್ಮನ್ನೇ ಏನ್ ಮಾಡ್ತೀವಿ, ಕೆಳಮಟ್ಟಕ್ಕೆ ಯೋಚಿಸಿ ನಾವು ವಾಗ್ದಾನಗಳಿಂದ ದೂರ ಉಳ್ಳವರಾಗಿ ಕಾಣಲ್ಪಡುತ್ತೆ. ಅದು ಬೈಬಲ್ ಹೇಳ್ತದೆ, ನೀನು ವಾಗ್ದಾನಕ್ಕೆ ಬಾಧ್ಯನಾಗುತ್ತೀಯಲ್ಲ, ನೀನು ಬಾಧ್ಯನಾಗುವಿ. ನೀವು ಬಾಧ್ಯರಾಗಿದ್ದೀರಿ. ನಾಳೆ ಅಲ್ಲ, ನೀವು ನಾಳಿದ್ದಲ್ಲ, ಮುಂದಿನ ವರ್ಷ 2026 ನೀವು ಕ್ರಿಸ್ತನನ್ನ ನಂಬಿದ ದಿನದಿಂದಲೇ ವಾಗ್ದಾನಕ್ಕೆ ನಾವೆಲ್ಲರೂ ಏನಾಗಿದ್ದೀವಿ, ಬಾಧ್ಯರಾಗಿದ್ದೇವೆ. ಯಾರಾದರೂ ಬಂದು 2026 ವಿಷಯದಲ್ಲಿ ವಾಗ್ದಾನಗಳನ್ನು ದೇವರು ನಿನಗೆ ನೆರವೇರಿಸ್ತೇನೆ ಅಂತ ಹೇಳಿದ್ರೆ ನೀವು ಹೇಳಬೇಕು, ಇಲ್ಲ, ನಾನು ಕ್ರಿಸ್ತನನ್ನು ನಂಬಿದ ದಿನದಿಂದಲೇ ವಾಗ್ದಾನಗಳಲ್ಲಿ ಏನಾಗಿದೆ, ನೆರವೇರಲ್ಪಟ್ಟಿದೆ. ಹಲ್ಲೆಲೂಯಾ. ನೀನು ವಾಗ್ದಾನಗಳನ್ನ ಏನ್ ಮಾಡಿದೀಯ, ನೀನು ಅನುಭವಿಸುವಂತ ಬಾಧ್ಯನಾಗಿ ನೀನು ಕಾಣಲ್ಪಡುತ್ತೀಯ. ಹಾಗಾದರೆ ಯಾಕೆ ಪಾಸ್ಟ್ರೆ ನನಗೆ ವಾಗ್ದಾನಗಳು ನನ್ನ ಜೀವನದಲ್ಲಿ ಫಲಿಸ್ತಾ ಇಲ್ಲ, ಯಾಕೆ ನಾನು ಅನುಭವಿಸ್ತಾ ಇಲ್ಲ? ಪ್ರೇರೆ, ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಅನೇಕ ಐಶ್ವರ್ಯಗಳು ಉಂಟು, ಯಾವುದೊಂದು ಅವನಿಗೆ ಕೊರತೆ ಇರಲ್ಲ. ಆದರೆ ಅವನ ಮನೆಯಲ್ಲಿ ಅವನ ಮಗನು ಬಾಲಕನಾಗಿ ಅವನು ಇರುವ ತನಕ ಅವನ ಮನೆಯಲ್ಲಿ ಅವನಿಗೆ ಇರುವಂತ ಬಾಧ್ಯತೆಗಳನ್ನ, ಆಸ್ತಿಗಳಾಗಲಿ ಅಂತಸ್ತುಗಳಾಗಲಿ ಅವನಿಗೆ ಏನ್ ಮಾಡಲಿಕ್ಕೆ ಹಕ್ಕಿರುವುದಿಲ್ಲ. ಅಂದ್ರೆ ಸ್ವಂತವಾಗಿ ಬಳಸಲಿಕ್ಕೆ, ಕೊಂಡ್ಕೊಳ್ಳಲಿಕ್ಕೆ, ಮಾರಲಿಕ್ಕೆ ಅವನಿಗೆ ಹಕ್ಕಿರುವುದಿಲ್ಲ. ಅದೇ ಆ ಮಗು ಆದವನು ಪುತ್ರನಾದ ಮೇಲೆ ಅವನಿಗೆ ಎಲ್ಲ ತಂದೆಯ ಆಸ್ತಿಗಳೆಲ್ಲವೂ ಏನಾಗಿರ್ತದೆ, ಅವನಿಗೆ ಬಾಧ್ಯತೆ ಉಂಟಾಗುವಂತದಾಗಿರುತ್ತದೆ. ಬಾಲಕರಾಗಿರುವ ತನಕ ಅವನ ತಂದೆಯಲ್ಲಿ ಯಾವುದನ್ನು ಪಡೆದುಕೊಳ್ಳಲಿಕ್ಕೆ, ಕೇಳಲಿಕ್ಕೆ, ಅನುಭವಿಸಲಿಕ್ಕೆ ಆಗುವುದಿಲ್ಲ. ದಾರಿ ತಪ್ಪಿದ ಮಗನು ಕಥೆಯಲ್ಲಿ ನಾವು ನೋಡ್ಬೇಕಾದ್ರೆ ಅವರ ಅಪ್ಪನ ಹತ್ರ ಬಂದು ನನಗೆ ಬರಬೇಕಾದದನ್ನ ನನಗೆ ಕೊಡು ಅಂತ ಹೇಳಿದಾಗ ಅಪ್ಪ ಕೊಡ್ಲಿಲ್ವಾ? ಕೊಟ್ಟ. ಹೇಗೆ ಕೊಟ್ಟ? ಅವನು ರೈಟ್ಸ್ ಇದೆ ನನ್ನ ಮಗನು ಕೇಳಲಿಕ್ಕೆ. ಅದಕ್ಕೆ ಕೋರ್ಟ್ಗೆ ಹೋಗಲಿಲ್ಲ, ತಕರಾರು ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ. ಕೊಡಕ್ಕಾಗಲ್ಲ, ನಾನು ಬದುಕಿರುವಾಗಲೇ ನೀನು ಯಾಕೆ ಕೊಡಬೇಕು ಅಂತ ಹೇಳಿಲ್ಲ. ಅವನಿಗೆ ರೈಟ್ಸ್ ಇತ್ತು. ಅವನು ಹೇಳ್ತಾನೆ, ನನ್ನ ಪಾಲು ಕೊಡು, ನಿಂದು ಪಾಡ, ಅಣ್ಣಂದು ಬೇಡ, ಬೇರೆ ಯಾವುದು ಬೇಡ, ನನಗೆ ಬರಬೇಕಾದದನ್ನ ನನಗೆ ಕೊಡು. ಅವನು ಕೇಳಿದು ಅವನ ಪಾಲನ್ನು ಅವನು ಕೇಳಲಿಕ್ಕೆ ಅವನು ಏನಾಗಿದ್ದ, ಬಾಧ್ಯನಾಗಿದ್ದ. ಅವನು ಇನ್ನು ಬಾಲಕನಾಗಿದ್ದಾಗ ಅಪ್ಪ ನಂದು ಬರಬೇಕಾದದ್ದು ಕೊಡು ಅಂತ ಹೇಳಿದ್ರೆ ಅವರಪ್ಪ ಕೊಡ್ತಿದ್ನ? ಕೊಡಕ್ ಸಾಧ್ಯತೆ ಇರಲಿಲ್ಲ. ಅವನು ಮೆಚುರಿಟಿ ಬಂದಾಗ ಅವನು ಹೇಳ್ತೇನೆ, ನನಗೆ ಬರಬೇಕಾದದನ್ನ ನನಗೆ ಕೊಡು. ಅವರಪ್ಪ ಕೊಟ್ಟ. ಆದ್ರೆ ಅವನು ತಗೊಂಡೋಗಿ ಅವನು ಕೆಟ್ಟ, ಅವನು ಪಟಿಗನಾದ, ಅವನು ಆಳದ. ಸಭೆಯಲ್ಲಿ ಈ ರೀತಿಯಾದ ಕೆಲವು ಸಭೆಯಲ್ಲಿ ನಾವು ಕಾಣಲ್ಪಡ್ತೇವೆ. ಒಂದು, ವಿಶ್ವಾಸದಲ್ಲಿ ನಾವು ಇನ್ನೂ ಬಾಲಕರಾಗಿರುವ ತನಕ ತಂದೆಯ ಆಶೀರ್ವಾದಗಳಲ್ಲಿ, ತಂದೆಯ ವಾಗ್ದಾನಗಳಲ್ಲಿ ಅನುಭವಿಸಲಾರದಂತೆ ನಾವೇನಾಗಿರ್ತೀವಿ, ನಮ್ಮ ಅಪ್ಪ ಐಶ್ವರ್ಯನೇ, ವಾಗ್ದಾನಗಳೆಲ್ಲ ಇದೆ, ಆಸ್ತಿಗಳೆಲ್ಲ ಇದೆ, ನನ್ನ ಮೇಲೇನೆ ಇರುತ್ತೆ. ಆದ್ರೆ ನಾನು ಇನ್ನು ಬಾಲಕನಾಗಿರೋ ತನಕ, ಹಾಲು ಕುಡಿಯುವ ಕೂಸುಗಳಾಗಿರೋ ತನಕ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನೀನು ಇನ್ನು ಮಗುವಾಗಿರೋ ತನಕ, ವಿಶ್ವಾಸದಲ್ಲಿ ಇನ್ನು ನೀನು ಕೂಸುವಾಗಿರೋ ತನಕ, ವಿಶ್ವಾಸದಲ್ಲಿ ಬೆಳೆದು ಬರದ ತನಕ ನೀನು ವಾಗ್ದಾನಗಳಿಗೆಲ್ಲ ಏನ್ ಮಾಡಕ್ಕಾಗಲ್ಲ, ಅನುಭವಿಸಲಿಕ್ಕೆ ಸಾಧ್ಯತೆ ಇಲ್ಲ. ಪುತ್ರನಂದ ಮೇಲೆ ನೀವೇನಾಗಿದ್ದೀರಿ, ಬಾಧ್ಯರು ನೀವು ಆಗುವಂತವರಾಗಿ ಕಾಣಲ್ಪಡ್ತೀರಾ. ಹಾಗಾದ್ರೆ ನಾವು ಪುತ್ರತ್ವಕ್ಕೆ ಬರಬೇಕಾದ್ರೆ ಏನ್ ಮಾಡಬೇಕು? ವಾಕ್ಯದ ಅನುಭವದಲ್ಲಿ ನಾವು ಬೆಳೀತಾ ಇರ್ಬೇಕು. ಕೆಲವರು 20 ವರ್ಷ, 25 ವರ್ಷ, 30 ವರ್ಷ ಆದರೂ, 15 ವರ್ಷಗಳಾದರೂ
ಪೇರ್ ಮಾತ್ರ ಪೆದ್ದಿದ್ದಿ ತಾಗ್ಲಿಕ್ಕೆ ನೀಳ್ಳೆದನ್ನಗೆ ನಾ ಇಷ್ಟು ವರ್ಷ ವಿಶ್ವಾಸಿ, ನಾನು ಇಷ್ಟು ಗೊತ್ತು, ನನಗದು ಗೊತ್ತು ಎಂಬುದಾಗಿ ಹೇಳ್ತಿರ್ತಾರೆ. ಆದರೆ ವಾಗ್ದಾನಗಳಲ್ಲಿ ಹೊಂದಿಕೊಳ್ಳಲಾರದಷ್ಟು ವಿಶ್ವಾಸದಲ್ಲಿ ಇರಲಿ. ಇನ್ನು ಕೆಲವರಿಗೆ ನಂಬಿಕೆ ಇರುತ್ತದೆ, ನಂಬಿಕೆಯಲ್ಲಿ ಬೆಳೆದಿರ್ತಾರೆ. ಆದರೆ ಕೆಲವರು ಅದನ್ನ ದೇವರಿಂದ ಪಡೆದುಕೊಂಡವರಾಗಿ ಅಲ್ಲಿ ಅನೇಕ ದಾರಿ ತಪ್ಪಿದ ಮಗನು ಪಟಿಂಗನಾಗೆ ದೇವರಿಂದ ಆಶೀರ್ವಾದಗಳನ್ನು ಹೊಂದಿದ ಮೇಲೆ ಇನ್ನು ಅನೇಕರು ಏನಾಗ್ತಾರೆ, ಪಟಿಂಗರಾಗಿ ಹೋಗುವಂತವರಾಗಿರುತ್ತಾರೆ. ನನ್ನನ್ನು ಕೇಳುವ ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಬೇಕಾದರೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ನೀವು ಬಾಧ್ಯರು ಆಗುತ್ತೀರಿ ಅಲ್ಲ, ಆಗಿದ್ದೀರಿ. ಇನ್ನೊಂದ್ಸರಿ ಓದ್ತಾರೆ, ಗಲಾತ್ಯದವರಿಗೆ 3ನೇ ಅಧ್ಯಾಯ 29ನೇ ವಚನ ಓದಿಕೊಳ್ಳ್ರಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಬಾಧ್ಯರು ಹೇಳ್ರಿ, ಎಲ್ಲರೂ ಹೇಳ್ರಿ, ಬಾಧ್ಯರು. ಗಟ್ಟಿಗೆ ಹೇಳೋಣ, ಸ್ವಲ್ಪ ಜೋರಾಗಿ ಹೇಳೋಣ. ಆಗ್ತೀರಿನಾ, ಆಗಿದ್ದೀರಿನಾ? ಇಲ್ಲ, ನೀವು ಆಗಿದ್ದವರ, ಆಗಕ್ಕೆ ಹೋಗುವರ? ಎಲ್ಲರೂ ಜೋರಾಗಿ ಹೇಳ್ರಿ, ನೀ ಏನಾಗಿದ್ರಿ? ಆಲ್ರೆಡಿ ಯಾವತ್ತು ಕ್ರಿಸ್ತನನ್ನು ನೀವು ನಂಬಿಬಿಟ್ರಲ್ಲ ಅವತ್ತೇ ನೀವೆಲ್ಲರೂ ಅಪ್ಪನ ಆಸ್ತಿ, ಅಪ್ಪನ ಐಶ್ವರ್ಯಕ್ಕೆ, ಅಪ್ಪನ ಆಶೀರ್ವಾದಗಳಿಗೆ, ವಾಗ್ದಾನಗಳಿಗೆ ನಮ್ಮ ಅಪ್ಪ ಯಾರು? ಯೇಸು ಅಪ್ಪ. ಅದಕ್ಕೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಯೇಸು ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗ ನಮ್ಮ ತಂದೆ ಯಾರು? ಇವತ್ತು ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಾವೆಲ್ಲರೂ ಏನಾಗಿದ್ದೀವಿ? ಬಾಧ್ಯರು ಆಗಿದ್ದೇವೆ. ಹಾಗಾದ್ರೆ ಅಬ್ರಾಮನಿಗೆ ಆಶೀರ್ವಾದಗಳಲ್ಲಿ ಮೊದಲದಾಗಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಇವತ್ತು ನನ್ನನ್ನು ಕೇಳುವ ಪ್ರಿಯ ದೇವಜನರೇ, ನೀವು ಕ್ರಿಸ್ತನ ವಾಕ್ಯದಲ್ಲಿ ಬೆಳೆದು ನಂಬಿಕೆಯಲ್ಲಿ ಇರುವಾಗ ದೇವರು ನಿಮ್ಮನ್ನ ಏನಾಗಿ ಮಾಡಿದ್ದಾನೆಂದರೆ ದೊಡ್ಡ ಜನಾಂಗವಾಗಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ನೀವು ಯಾರು ಸಣ್ಣ ಜನಾಂಗವಲ್ಲ, ನೀವು ಯಾರು ಅಲ್ಪರಾದವರಲ್ಲ, ನಾವು ಯಾವುದು ಕೇವಲವಾದವರಲ್ಲ, ಗಣನಿಗೆ ಬಾರದವರಲ್ಲ. ನಾವು ದೊಡ್ಡ ಜನಾಂಗವಾಗಿ, ಅಂದ್ರೆ ದೊಡ್ಡ ಪಟ್ಟಣವಾಗಿ, ದೊಡ್ಡ ನೇಷನ್ ಮಾಡಿ ನಾನು ನಿನ್ನನ್ನು ಏನ್ ಮಾಡುವೆನು? ಆಶೀರ್ವದಿಸಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀನೇನಾಗಿದ್ದೀರಿ? ಆಶೀರ್ವದಿಸಲ್ಪಟ್ಟಿದ್ದೀರಿ. ನೀನು ಯಾವಾಗಲೂ ಹೇಳ್ಬೇಕು, ನಾನು ಆಶೀರ್ವದಿಸಲ್ಪಟ್ಟವನು, ನಾನು ದೊಡ್ಡ ಜನಾಂಗದವನು, ನಾನು ಐ ಆಮ್ ಬ್ಲೆಸ್ಸೆಡ್, ಐ ಆಮ್ ಬ್ಲೆಸ್ಸೆಡ್, ನಾನು ಆಶೀರ್ವದಿಸಲ್ಪಟ್ಟವನು. ಅದು ಎಮ್ಮೆಗಾಗಿ ಅಲ್ಲ, ಕೊಚ್ಕೊಳ್ಳೋದಕ್ಕಾಗಲ್ಲ, ಅಹಂಕಾರದಿಂದ ಹೇಳಿಕೊಳ್ಳೋದಕ್ಕಾಗಲ್ಲ, ವಿಶ್ವಾಸದ ಅರಿಕೆ. ಪ್ರೇರೆ, ವಿಶ್ವಾಸದ ಅರಿಕೆಗಳು ಹೆಂಗಿರ್ತದಂದ್ರೆ, ಕೇಳೋರಿಗೆ ಇವ್ರಿಗೆ ಎಷ್ಟು ಜಂಬ ನೋಡು, ಇವ್ರಿಗೆ ಎಷ್ಟು ಅಹಂಕಾರ ನೋಡು ಅಂತ ಹೇಳುವಾಗೆ ಇರುತ್ತದೆ. ಅದಕ್ಕೆ ಯು ಡೋಂಟ್ ಕೇರ್, ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನೀನು ನಾನು ಆಶೀರ್ವಿಸಲ್ಪಟ್ಟವನು, ನಾನು ದೊಡ್ಡ ಜನಾಂಗ ಅಂತ ಹೇಳ್ತಾ 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 ನಿನ್ನ ವೈರಿಯಾಗಿರುವ ಶತ್ರು ಉರಿಗೊಳ್ತಾನೇ ಇರ್ತಾನೆ. ಒಬ್ಬರನ್ನ ಕೋಪ ಬರೆಸ್ಬೇಕಂದ್ರೆ ನಾವು ಅವರ ಬಗ್ಗೆ ಕೊಚ್ಕೊಳ್ತಾ ಇದ್ರೇನೆ ಸಾಕು. ನಮ್ಮ ವಿರೋಧಿಗೆ, ನಮ್ಮ ಮುಂದೆ ಇರೋರಿಗೆ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಸಿಟ್ಟು ಬರುತ್ತೆ. ಈ ಸಾಕನ್ನು ಅವನು ಆಶೀರ್ವಿಸಲ್ಪಟ್ಟವಾಗ ಅವನ ಸುತ್ತಲಿರೋರೆಲ್ಲರೂ ಏನಾದ್ರಂತೆ? ಅವನ ಮೇಲೆ ಉರಿಗೊಂಡ್ರಂತೆ, ಹೊಟ್ಟೆ ಕಿಚ್ಚು ಪಟ್ರಂತೆ. ಸೊ ನೀನು ಯಾವಾಗ ಆಶೀರ್ವಾದವಾಗಿರ್ತೀಯೋ, ಯಾವಾಗ ಆಶೀರ್ವಾದದ ಮಾತುಗಳನ್ನ ಹೇಳ್ತಾ ಇರ್ತೀಯೋ, ಆಟೋಮೆಟಿಕ್ ಆಗಿ ನಿನ್ನ ಕುಟುಂಬದಲ್ಲಿರೋರು, ಸುತ್ತಮುತ್ತಲಿರೋರು ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ನಿನ್ನನ್ನು ವಿರೋಧಿಸ್ತಾರೆ, ನಿನ್ನ ಮೇಲೆ ಹಾಗೆ ಪಡ್ತಾರೆ, ನಿನ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ, ನಿನಗಿರುವುದು ಕಲ್ಲು ಹಾಕ್ಬೇಕಂತಿರ್ತಾರೆ. ಯೋಸೇಫನು ಹೇಳ್ದ, ನಾನು ದರ್ಶನ ಕಂಡೆ, 12 ಸುವಡುಗಳು ಬಂದು ನನ್ನ ಕಾಲಿಗೆ ಬೀಳುವ ಹಾಗೆ, ಸೂರ್ಯ ಚಂದ್ರ ನನ್ನ ಕಾಲಿಗೆ ಬೀಳುವ ಹಾಗೆ ನಾನು ಕನಸನ್ನು ಕಂಡೆ ಅಂತ ಹೇಳಿದಾಗ, ಆ ಕನಸಿನ ಅರ್ಥ ತಿಳ್ಕೊಂಡಂತ ಸಹೋದರಗಳು ಏನ್ ಮಾಡಿದ್ರು? ಅವನನ್ನು ಪ್ರೀತಿ ಮಾಡಲಿಲ್ಲ, ಅವನನ್ನು ದ್ವೇಷಿಸಿದ್ರು. ನೀನೊಬ್ಬ ಕನಸುಗಾರನಾಗಿದ್ರೆ, ನೀನೊಬ್ಬ ದರ್ಶನಗಾರನಾಗಿದ್ರೆ, ನೀನೊಬ್ಬ ವಿಶ್ವಾಸ ಉಳ್ಳವನಾಗಿದ್ರೆ, ನಾನು ಹೇಳ್ತೇನೆ, ನಿನ್ನನ್ನು ಜನರು ಪ್ರೀತಿ ಮಾಡೋದು ಕಡಿಮೆ, ನಿನ್ನನ್ನು ದ್ವೇಷಿಸುವವರೇ ಜಾಸ್ತಿ ಆಗ್ತಾರೆ, ನಿನ್ನನ್ನು ದೂಷಿಸುವವರೇ ಜಾಸ್ತಿ ಆಗ್ತಾರೆ, ನಿನ್ನನ್ನು ಗುಂಡಿಗೆ ತಳ್ಳುವವರು ಜಾಸ್ತಿ ಇರ್ತಾರೆ, ನಿನ್ನನ್ನು ಮಾರಾಟ ಮಾಡೋರು ಜಾಸ್ತಿ ಇರ್ತಾರೆ, ನಿನ್ನನ್ನು ಹೊಗಳಿ ಕೊಂಡಾಡದವರು ಒಂದು ದಿನ ನಿನ್ನನ್ನು ಮಾರ್ತಾರೆ, ಒಂದು ದಿನ ನಿನ್ನನ್ನು ಗುಂಡಿಗೆ ಹಾಕ್ತಾರೆ, ಒಂದು ದಿನ ನಿನ್ನನ್ನು ಮರ್ತೋಗ್ಬಿಡ್ತಾರೆ.
ಅರ್ಥ ಆಯ್ತಲ್ಲ? ಯಾಕೆ? ನೀನು ದರ್ಶನ ಉಳ್ಳವನು, ನೀನು ನಂಬಿಕೆ ಉಳ್ಳವನು, ನೀನು ಬಾಧ್ಯನು, ನೀನು ಆಶೀರ್ವಿಸಲ್ಪಟ್ಟವನು. ವಾಗ್ದಾನ ಎಂಬ ಬೀಜ ನಿನ್ನ ಒಳಗಡೆ ಇದೆ ಪ್ರಿಯರೇ, ಅದನ್ನ ಮರ್ತು ಬಿಡಬೇಡ್ರಿ. ಅಯ್ಯೋ ನನಗೆ ಯಾರು ಪ್ರೀತಿ ಮಾಡ್ತಾ ಇಲ್ಲ, ಅಯ್ಯೋ ನನ್ನ ಯಾರು ನೋಡ್ತಾ ಇಲ್ಲ, ಅಯ್ಯೋ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅಂತ ಡೋಂಟ್ ಕೇರ್. ಸೊ ನೀವೇನ್ ಮಾಡ್ರಿ, ವಿಶ್ವಾಸದ ಅರಿಕೆಯನ್ನ ಮಾಡ್ತಾನೇ ಇರಿ. ನಾನು ಆಶೀರ್ವಿಸಲ್ಪಟ್ಟವನು, ನಾನು ಆಶೀರ್ವಿಸಲ್ಪಟ್ಟ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನಾನು ಆಶೀರ್ವಾದವಾಗಿರುವೆಂಬುದಾಗಿ. ನೀನು ಕೈಟ್ ಮಾಡೋದೆಲ್ಲ ಆಶೀರ್ವಾದವಾಗಿ, ನೀನು ಹೋಗುವಾಗಲೂ ಆಶೀರ್ವಾದವಾಗಿರುವಿ, ಬರುವಾಗಲೂ ಆಶೀರ್ವಾದವಾಗಿರುವಿ. ಯಾವಾಗಲೂ ನಮ್ಮ ಬಾಯಲ್ಲಿ ಇದುವರೆಗೂ ಬರೋದಲ್ಲ ಆಶೀರ್ವಾದ ಮಾತುಗಳೇ ಇಲ್ಲ, ಕೊರತೆ ಮಾತುಗಳೇ ಆಡಿ ಆಡಿ ಆಡಿ. ಯೋಚನೆನೂ ಕೊರತೆ, ದರಿದ್ರ ಮಾತು, ದರಿದ್ರ ಮಾತುಗಳೇ. ನಾವು ನೋಡೋದು ದರಿದ್ರದೆ, ಹೇಳೋದು ದರಿದ್ರವಾದದ್ದೇ, ಮಾತಾಡೋದು ಕೊರತೆ ಉಳ್ಳದ್ದೇ, ಯೋಚಿಸೋದು ಕೊರತೆ ಉಳ್ಳದೆ, ಬಯಸೋದು ಕೊರತೆ ಉಳ್ಳದೆ. ಯಾವಾಗಲೂ ಕೊರತೆ ಉಳ್ಳದೆ ನಾವು ಯೋಚನೆ ಮಾಡ್ತೇವೆ, ಅದನ್ನೇ ನಾವು ಸಂಭವಿಸ್ತಾ ಇರ್ತದೆ. ಬದಲಾಯಿಸ್ರಿ, ಚೇಂಜ್ ಮಾಡ್ರಿ. ಹಳೆ ಬಟ್ಟೆ ಬೇಡ, ಅದು ಹೊಸ ಬಟ್ಟೆ ಧರಿಸ್ಕೊಳ್ಳಿ. ಯಾವ ಹೊಸ ಬಟ್ಟೆ? ಹೊಸ ಒಡಂಬಡಿಕೆ ವಾಗ್ದಾನಗಳು ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ನಮಗೇನಾಗಿದೆ? ಬರೆಯಲ್ಪಟ್ಟಿದೆ. ಇನ್ಮೇಲೆ ನಿಮ್ಮ ಥಿಂಕಿಂಗ್, ನಿಮ್ಮ ಮಾತುಗಳು ಬದಲಾವಣೆ ಆಗಲಿ. ಎಲ್ಲವೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಎಲ್ಲಿಂದಲೇ? ಮನಸ್ಸಿನಿಂದಲೂ, ನಿಮ್ಮ ಬಾಯಿನ ಮಾತಿನಿಂದಲೂ. ಮನುಷ್ಯನು ತಾನು ಏನು ಯೋಚನೆ ಉಳ್ಳವನಾಗಿರುತ್ತಾನೋ ಅವನು ಅದನ್ನೇ ಮಾತನಾಡುತ್ತಾನೆ. ಅವನ ಒಳಗಡೆ ಏನು ಯೋಚನೆ ಇದೆಯೋ ಅವನು ಬಾಯಲ್ಲಿ ಅದೇ ಬರುತ್ತದೆ. ಅದೇ ನಿನ್ನ ಯೋಚನೆ ವಾಕ್ಯವು, ವಾಗ್ದಾನವು, ಆಶೀರ್ವಾದಗಳಾಗಿದ್ರೆ ಅದೇ ನಿನ್ನ ಬಾಯಲ್ಲಿ ಏನ್ ಮಾಡ್ತಾ ಇರ್ತದೆ? ಬರ್ತಾನೇ ಇರ್ತದೆ. ದಯವಿಟ್ಟು ನಾನು ಹೇಳ್ತೀನಿ, ನಿನ್ನ ಲೈಫ್ ಚೇಂಜ್ ಆಗೋದು ಮಂತ್ರದಿಂದ, ಅಥವಾ ನಿನ್ನ ಲೈಫ್ ಚೇಂಜ್ ಆಗೋದು ಮ್ಯಾಜಿಕ್ ಇಂದ ಅಲ್ಲವೇ ಅಲ್ಲ. ಒಂದಿನ ಒಂದಿನ ಬರಲ್ಲ ನಿನಗೆ, ಒಂದಿನ ಹೋಗ್ತಾನೆ ಇರ್ತದೆ. ಒಂದಿನ ನಿನಗೆ ಬರ್ಬೇಕಾದ್ರೆ ನೀನು ವಿಶ್ವಾಸ ಉಳ್ಳವನಾಗಿರು, ವಿಶ್ವಾಸ ಅರಿಕೆಯನ್ನ ಮಾಡು. ನಿಮಗೆ ಗೊತ್ತಾ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಲಿಕ್ಕೆ ಹೋಗುವಾಗ ಏನ್ ಮಾಡೋದಂದ್ರೆ, ಆತನು ನಮ್ಮ ಸಾರೂಪ್ಯಗೆ, ನಮ್ಮ ಹೋಲಿಕೆಗೆ ಏನು ಮಾಡೋಣ? ಮನುಷ್ಯನನ್ನ ಸೃಷ್ಟಿ ಮಾಡೋಣ. ಪ್ರೈಸ್ ಗಾಡ್. ದೇವರು ಆ ವಚನನ ಓದ್ಕೊಳ್ರಿ. ನಾವು ಆದಿಕಾಂಡ ಅದಲ್ಲಿ ಎಷ್ಟು? 1:27 26. 1:26. ಓಕೆ, ಹೋದ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಮನುಷ್ಯರನ್ನು ಹೇಳ್ರಿ, ಏನ್ ಮಾಡೋಣ? ಯಾರಿಗೆ ಹೇಳ್ತಾ ಇದ್ದಾರೆ? ದೇವರು ಯಾರಿಗೆ ಹೇಳ್ತಾ ಇದ್ದಾರೆ? ಅವ್ರ ಹತ್ರನೇ ಹೇಳ್ಕೊಳ್ತಾ ಇದ್ದಾರೆ. ಮೂವರು ತ್ರಿಯೇಕ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಸ್ವರೂಪಕ್ಕೆ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಏನ್ ಮಾಡೋಣ. ಅಲ್ಲಿ ಮನುಷ್ಯರತ್ತ ಹೇಳಿಲ್ಲ, ದೇವದೂತರತ್ತ ಹೇಳಿಲ್ಲ. ಯಾರತ್ತ ಹೇಳ? ತಮಗೆ ತಾವೇ ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ತರ ನೀನು ಎದ್ದು ನಿನಗೆ ನೀನೇ ಮಾತಾಡ್ಕೋಬೇಕು. ನಾವು ಅನೇಕ ವೇಳೆಗಳಲ್ಲಿ ವಾಗ್ದಾನಗಳನ್ನ ದೇವರಿಗೆ, ದೇವರೇ ನಿನ್ನ ವಾಕ್ಯ ಹಿಂಗೆ ಹೇಳುತ್ತದಲ್ಲ, ದೇವರೇ ನಿನ್ನ ವಾಗ್ದಾನ ಹಿಂಗೆ ಬರೋದಿಲ್ಲ, ಬಾಯಿ ಮುಚ್ಚಿ ಆ ತರ ಪ್ರಾರ್ಥನೆ ಮಾಡಬೇಡ. ದೇವರ ಸೂರ್ಯನಿಗೆ ಟ್ಯಾಚ್ ಇತ್ತು, ಅವನೇ ವಾಕ್ಯಕ್ಕೇನೆ ವಾಕ್ಯ ಹೇಳ್ತಿರ್ತಾರೆ. ಸ್ಟಾಪ್ ಇಟ್. ಅಲ್ಲೆಲ್ಲೂಯ್ಯ. ಈಗ ಹೆಣ್ಮಗಳು ಅಡಿಗೆ ಮಾಡ್ತಿರ್ತಾಳೆ, ನನಗೆ ಉಪ್ಪು ಹಾಕು, ಜಾಸ್ತಿ ಹಾಕ್ಬಿಟ್ಟೆ, ಎಣ್ಣೆ ಹಾಕು, ಅಷ್ಟು ಎಣ್ಣೆ ಹಾಕ್ಬೇಡ ಅಂತ ಹೇಳ್ತಿರುವಾಗ ಹೆಣ್ಮಕ್ಳಿಗೆ ಏನಾಗುತ್ತೆ? ಹೌದಾ ಅಂತಾರ, ಇಲ್ಲ ನೀನೇ ಬಂದು ಮಾಡು ಅಂತ ಹೇಳ್ತಾರ? ಏನ್ ಹೇಳ್ತೀರಿ ನೀವು? ಬಾ ತಂದು ಮಾಡಿ ಮಾಡಕ್ ಹೋಗ್ ಅಂತ ಹೋಗ್ತೀರಿ, ಹೌದಲ್ಲ? ದೇವರಿಗೆ ಹೋಗ್ಬಿಟ್ಟು ವಾಕ್ಯನೇ ಹೇಳ್ತಿದ್ದಾರೆ. ದೇವರು ಹೇಳ್ತಾನೆ, ಓಹೋ ನನಗೇನೆ ಟಾಚ, ನನಗೇನೆ ಅಲ್ವನಾ? ವಾಕ್ಯ ನನಗಲ್ಲಯ್ಯ, ವಾಕ್ಯ ಯಾರಿಗೆ? ನಿನಗೆ ಹೇಳ್ಕೋ, ನಿನಗೆ ಮಾತಾಡ್ಕೋ. ನಾವು ಮಾತಾಡಲ್ಲ, ನಾವು ಮಾತಾಡೋದೆಲ್ಲ ಬೇರೆ ಹಾಳಾದ ಮಾತುಗಳು, ಮುರಿದೋದಂತ ಮಾತುಗಳೇ, ದುಃಖದ ಮಾತುಗಳೇ, ವ್ಯಸನದ ಮಾತುಗಳೇ. ಅಯ್ಯೋ ಅಪ್ಪ, ನೋವು, ಎಲ್ಲಿ ನೋವು, ಇಲ್ಲಿ ನೋವು, ಅಲ್ಲಿ ನೋವು, ಅದು ನೋವು, ಆ ಕಾಯಿಲೆ, ಈ ಕಾಯಿಲೆ ಇದೆ. ಬೈಬಲ್ ಇದೆ, ನೀನು ಆಶೀರ್ವಾದವಾಗಿರುವಿ. ನೀನು ಹೇಳು, ನಾನು ಆಶೀರ್ವಾದವಾಗಿರುವೆ. ಐ ಆಮ್ ಬ್ಲೆಸ್ಸೆಡ್. ಎಲ್ಲರೂ ತಲೆ ಮೇಲೆ ಕೈ ಇಟ್ಟು ನಿಮ್ಮನ್ನು ನೀವೇ ಆಶೀರ್ವಾದ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಯಾವ ಅಪ್ಪನು ಬಂದು ನಿಮ್ಮನ್ನು ಆಶೀರ್ವಾದ ಮಾಡಲ್ಲ. ನಿನ್ನ ಕೈ ಆಶೀರ್ವಾದ ಉಳ್ಳ ಕೈ. ನಿನ್ ಕೈ ಮೇಲೆ ನಿನ್ ಕೈನ ನಿನ್ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ಕೋ.
ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಿನ್ನ ಕೈ ಒಳ್ಳೆ ಕೈ, ಅರ್ಥ ಆಯ್ತರಾ? ನೀನ್ ಕೈ ಇಟ್ಟು ಮಾಡೋದೆಲ್ಲ ಸಫಲ ಆಗ್ತಂತ ಹೇಳ್ತದಲ್ಲ, ಅದೇ ತರ ನೀನ್ ಕೈ ತಲೆ ಮೇಲೆ ಇಟ್ಕೋ, ಪ್ರೈಸ್. ಉದ್ರೋಗಿರೋ ಕೂದಲು ಸಹ ಬಂದ್ಬಿಡ್ತದೆ ಬೇಕಾದ್ರೆ ಆಮೇಲೆ. ಹಲ್ಲೆಲೂಯಾ. ಕೈ ಇಟ್ಟು ನೋಡು. ಟ್ರೈ ಮಾಡ್ರಿ. 2026 ತಲೆ ಮೇಲೆ ಕೈ ಇಟ್ರಿ, ಕೂದಲೆಲ್ಲ ಬರ್ತವೆ ಬೇಕಾದ್ರೆ. ನಾನು ಆಶೀರ್ವಸ್ತೇನೆ. ಬೈಬಲ್ ಕೈ ಇಟ್ಟದೆಲ್ಲ ಸಫಲವಾಗ್ತದೆ ಇದೆಯಲ್ಲ. ಹಲ್ಲೆಲೂಯಾ. ಆ ಎಣ್ಣೆ ಈ ಎಣ್ಣೆ ಹಾಕಿ ಇರೋ ಕೂದಲನ್ನ ಕಲ್ಸ್ಕೊಳ್ಬಿಟ್ಟು ಕಳ್ಕೊಳಕ್ಕಿಂತ ನಿನ್ನ ಕೈಯನ್ನೇ ತಲೆ ಮೇಲೆ ಇಟ್ಕೊಂಡು ಏನ್ ಮಾಡು, ಆಶೀರ್ವಸ್ತೇನೆ ಅಂತ ಹೇಳಿ. ಬೇಕಂದ್ರೆ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಲ್ಲದವುಗಳನ್ನು ಇರುವಾಗ ಕರೆಯುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ನಿನ್ನ ಬಾಯಲ್ಲಿ ಜೀವವು ಮರಣವು ಇದೆ. ಅರ್ಥ ಆಯ್ತರ? ನಿಮ್ಮ ಬಾಯಲ್ಲಿ ಏನಿದೆ? ಜೀವವನ್ನು ಮಾತಾಡ್ರಿ, ಒಳ್ಳೆದನ್ನು ಮಾತಾಡ್ರಿ. ನಿಮ್ಮ ಮೇಲೆ ನೀವು ಒಳ್ಳೆದನ್ನೇ ಮಾತಾಡ್ರಿ, ನಿಮ್ಮ ಮಕ್ಕಳ ಮೇಲೆ ಒಳ್ಳೆದನ್ನೇ ಮಾತಾಡ್ರಿ, ನಿಮ್ಮ ಕೆಲಸದಲ್ಲಿ ಒಳ್ಳೆದನ್ನು ಮಾತಾಡ್ರಿ, ನಿಮ್ಮ ಹೊಲದಲ್ಲಿ ಹೋಗಿ ಒಳ್ಳೆದನ್ನೇ ಮಾತಾಡ್ರಿ, ವಾಕ್ಯವನ್ನು ಹೇಳ್ರಿ, ಹೊಲಕ್ಕೆ ವಾಕ್ಯ ಹೇಳ್ರಿ, ನಿಮ್ಮ ಹೃದಯಕ್ಕೆ ವಾಕ್ಯ ಹೇಳ್ರಿ, ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಹೇಳ್ರಿ. ಅರ್ಥ ಆಯ್ತರ? ಅದನ್ನ ಬಿಟ್ಟು ನಾವು ಅದು ಇದು ಅಂತ ಹೇಳ್ಕೊಳ್ಳೋಕೆ ಬದಲಾಗಿ ಇಲ್ಲಿ ದೇವರು ಹೇಳ್ತಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮ 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 ಅಂತ ಅಲ್ಲಿ ಹೇಳ್ತಾರೆ. ನಮ್ಮ ನಮ್ಮ ಅಂತ ಹೇಳಿ 2 ಸಾರಿ ಹೇಳಿ ಉಂಟು ಮಾಡೋಣ. ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನ, ಬೇರೆ ಹತ್ರ ಮಾತಾಡ್ತಾ ಇದ್ದಾನ ಅಂದ್ರೆ ನೋಡ್ಬೇಕಾದ್ರೆ ತನಗೆ ತಾನೇ. ನಾವು ಸಹ ಹುಚ್ಚರ ಹಾಗೆ, ಈ ಹುಚ್ಚರು ನೋಡ್ರಿ ಬೀದಿಲಿ ಏನೇನೋ ಮಾತಾಡ್ತಾರೆ. ಅದಕ್ಕೆ ನಾವು ಕ್ರಿಸ್ತನಿಗಾಗಿ ಹುಚ್ಚರಾಗಬೇಕು. ಆಡಾಡೋದಲ್ಲ, ಹುಚ್ಚನಾದನು ನಾನು ಹುಚ್ಚನಾದನು. ಹುಚ್ಚರಾದರೆ ಎಂದರೆ ಅರ್ಥ ಏನು? ನಮಗೆ ನಾವೇ ಮಾತಾಡ್ಕೊಳ್ಬೇಕು. ಒಬ್ಬೊಬ್ಬರೇ ಮಾತಾಡ್ಕೊಳ್ಳುವಾಗ ಏನ್ ಹೇಳ್ತಾರೆ? ನಿನಗೆ ಹುಚ್ಚಿಡ್ದೈತಾ ಅಂತ ಹೇಳ್ತಾರೆ. ಅಬ್ರಾಮ ಗಂಟು ಮೂಟೆ ಉಟ್ಕೊಂಡು ತನ್ನ ಊರು ಬಿಟ್ಟು ಹೋದಾಗ ಜನ ಕೇಳಿದ್ರು, ಎಲ್ಲಿಗೆ ಹೋಗ್ತಾ ಇದೆಯಾ? ಗೊತ್ತಿಲ್ಲ. ಯಾರು ಹೇಳಿದ್ರು? ಗೊತ್ತಿಲ್ಲ. ಯಾವ ಊರು? ಗೊತ್ತಿಲ್ಲ. ಯಾವ ದಿಕ್ಕು? ಗೊತ್ತಿಲ್ಲ. ಏನಂದಿರ್ತಾರೆ ಜನ? ನಿನಗೆ ಹುಚ್ಚ. ಅನೇಕರು ಅವನಿಗೆ ಏನಾಗ್ಬಿಡ್ತು? ತಲೆ ಕೆಟ್ಟೋಯ್ತು. ಇವತ್ತು ನಿಮ್ಮನ್ನ ಜನ ನೋಡಿ ತಲೆ ಕೆಟ್ಟೋಯ್ತು ಅಂತ ಹೇಳ್ತಾರ, ಬಹಳ ಬುದ್ಧಿವಂತ ಅಂತ ಹೇಳ್ತಾರ? ಸ್ವಲ್ಪ ಹೆಚ್ಚು ಮಾಡಿ ನೋಡ್ರಿ. ಹುಚ್ಚ ಹುಚ್ಚ ಅನ್ಬೇಕು ನಮ್ಮ ನೋಡಿ. ಪ್ರೈಸ್ ಗಾಡ್, ಅಲ್ಲೂ ತಲೆ ಕೆಟ್ಟೈತೆ ನಿನಗೆ ಅಂತ ಹೇಳ್ಬೇಕು. ಅನೇಕ ವೇಳೆ ನಮ್ಮನ್ನ ಬಂದು ಬಳಗೋದು ಹಂಗೆ ಹೇಳ್ತಾ ಇದ್ರು. ಸೇವೆ ಮಾಡ್ಬೇಕಾದ್ರೆ ನಮ್ಮ ತಂದೆಯವರು ತೀರ್ಕೊಂಡಾಗ, ಕೆಲಸ ಬಿಟ್ಟು ಬಾ, ಕೆಲ್ಸಕ್ಕೆ ಸೇರ್ಬೇಕು, ನೀವೆಲ್ಲ ಕೆಲಸ ಮಾಡ್ಬೇಕಂತ ಹೇಳು. ಇಲ್ಲ ಇಲ್ಲ, ನಾವು ಸೇವೆ ಮಾಡಿದೆ. ನಿಮಗೆ ಹುಚ್ಚು ಹಿಡ್ದೈತೆ, ಹುಚ್ಚು. ಒಂದಿನ ತಿನ್ನಕ್ಕೆ ನಿಮಗೆ ಗತಿ ಇರಲ್ಲ ಅಂತ ಹೇಳಿದ್ರು. ನಾನು ನೆನ್ಸ್ಕೊಂಡ್ವಿ, ನಮಗೆಲ್ಲ ಹುಚ್ಚು ಹಿಡಿದ್ರು. ಒಂದಿನ ನಿಮಗೆ ಹುಚ್ಚು ಹಿಡ್ದೈತೆ, ಒಂದಿನ ನಿಮಗೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಬರ್ತೀವಿ ಅಂತೇಳಿ ಅಂದ್ಕೊಂಡ್ವಿ. ಇವತ್ತು ನಮಗೆ ಹುಚ್ಚು ಹಿಡಿದಿರ್ಲಿಲ್ಲ, ಇವತ್ತು ಅವ್ರಿಗೆ ಹುಚ್ಚು ಹಿಡ್ದೈತೆ. ಅವ್ರ ಮನೆಗಳ ಅನೇಕರಿಗೆ ತಲೆ ಕೆಟ್ಟು ಬಂದ ಮಕ್ಕಳಿದ್ದಾರೆ, ಬುದ್ಧಿಮಾಂದ್ಯವಾದ ಮಕ್ಕಳಿದ್ದಾರೆ, ಈ ರೀತಿಯಾದಂಥ ಜನರಿದ್ದಾರೆ. ನನ್ನಂಥ ವಯಸ್ಸುಳ್ಳವರು ಸತ್ತೋಗ್ಬಿಟ್ರು. ಈ ರೀತಿಯಾದ ಕಾರ್ಯಗಳು. ನಾನು ಯಾಕೆ ಹೇಳಿದ್ದೇನೆ? ಕ್ರಿಸ್ತನ ಹಿಂಬಾಲಿಸಿ ನಾನು ಹುಚ್ಚನಾದೆ ದೇವರಿಗಾಗಿ, ಆದರೆ ಲಾಭವನ್ನು ಹೊಂದಿಕೊಂಡೆ. ಸೊ ಪ್ರಿಯರೇ, ನೀವೆಲ್ಲರೂ ಹುಚ್ಚರಾಗ್ರಿ. ಏನಾಗ್ರಿ? ಯಾವ್ರಿಗಾಗಿ? ಕ್ರಿಸ್ತನಿಗಾಗಿ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಏನಾಗ್ರಿ? ಹೇಳಿ ಹೇಳಿ ಹೇಳಿ. ಹಲ್ಲೆಲೂಯಾ. ಇನ್ನಿಂದ ನಾವು ಯಾರು? ಹುಚ್ಚರು. ಜನ ನಮ್ಮನ್ನ ಏನ್ ಹೇಳ್ತಾರೆ? ಅಕ್ಕಪಕ್ಕ ಏನು ಹುಚ್ಚರ ತರ ಕೂಗ್ತಿರಲ್ರಿ, ನಾವು ಕೂಗಕ್ಕೆ ಹುಚ್ಚರಾಗಲ್ಲ. ಕೂಗೋದ್ರಲ್ಲಿ ನಮಗೇನಿದೆ? ಒಂದು ಅರ್ಥ ಇದೆ. ಏನಿದೆ? ಅಲ್ಲೆಲ್ಲೂಯ ಗುಂಪಿನವ್ರು ನಾವು. ಅಲ್ಲೆಲ್ಲೂಯ ಆಡ್ಕೊಂಡೆ ನಾವೇನ್ ಮಾಡ್ತೀವಿ? ಆ ಹೆಸರನ್ನ ಫಸ್ಟ್ ಬದಲಾಯಿಸ್ರಿ. ತಿಪ್ಪೇಸ್ವಾಮಿ ಬೇಡ. ಪ್ರೈಸ್ಗ. ತಿಪ್ಪೆ ಅಂದ್ರೆ ಏನು? ಗುಂಡೆ ಕೆಸರು. ಬೈಬಲ್ ಒಬ್ಬನನ್ನು ತಿಪ್ಪೆಯಿಂದ ಎತ್ತಿದ್ದು ಏನ್ ಮಾಡ್ತಾನಂತೆ? ಸಿಂಹಾಸನದಲ್ಲಿ ಕುಂಡ್ರಿಸ್ತಾನೆ ಅಂತ ಹೇಳ್ತಾನಂತೆ. ಆದ್ರೆ ಈ ಊರ್ ಜನಗಳಲ್ಲಿ ಏನಂತ ಇಟ್ಕೊಂಡಿದ್ದಾರೆ? ನಮ್ಮ ಅಪ್ಪನು ಕುಪ್ರಾಜ್. ಕುಪ್ರ ಅಂದ್ರೆ ತಿಪ್ಪೆಗೆ ರಾಜ ಅಂತ. ಇಲ್ಲಿ ತಿಪ್ಪೇಸ್ವಾಮಿ ಹೆಂಗೋ ಅದೇ ತರ ನಮ್ಮಪ್ಪ ಕುಪ್ರಾಜ್ ಅಂತ ಇಟ್ಕೊಂಡಿದ್ದ. ಪ್ರೈಸ್. ದರಿದ್ರನೇ ಹತ್ಕೊಳ್ದು ತಿಪ್ಪೆಗೆ ರಾಜನಾಗಿದ್ ಬಿಟ್ಟಿದ್ರು ನಮ್ಮ ಮನೆ. ಪ್ರೈಸ್ ಗಾಡಲ್ಲೂ ದರಿದ್ರವಾಗಿತ್ತು. ಯಾವಾಗ ಈ ರಾಜ ಬಂದೋ, ಯೇಸು ರಾಜ, ಪ್ರೈಸ್, ನಮ್ಮ ದರಿದ್ರಗಳನ್ನ ಯೇಸು ತೆಗೆದಾಕಿದ. ಹಲ್ಲೆಲೂಯಾ, ಆಮೆನ್. ಸೊ ಇನ್ನು ಹೇಳ್ಬೇಕು, ನಾನು ತಿಪ್ಪೇಸ್ವಾಮಿ ಅಲ್ಲ,
ನಾನು ಯಾವ ಸ್ವಾಮಿ? ನಾನು ಕೊಡುವ ಸ್ವಾಮಿ, ದರಿದ್ರನವನಲ್ಲ, ಇಲ್ಲ ಅಂತ ಹೇಳೋನಲ್ಲ ಎಂಬುದಾಗಿ. ಮೂರದಾಗಿ ಹೇಳಿದೆ ನೋಡಿದ್ವಿ, ನಾನು ನಿನ್ನ ಹೆಸರು ಏನು ಮಾಡುವೆನು? ಪ್ರಖ್ಯಾತಿ ಪಡಿಸು. ಇದಕ್ಕೆ ನೀವೆಲ್ಲರೂ ಏನಾಗಿದ್ದೀರಿ? ಬಾಧ್ಯರಾಗಿದ್ದೀರಿ. ನೀವು ಫೇಮಸ್ ಆಗ್ಬೇಕು ಅಂಬುದಕ್ಕಾಗಿನೇ ದೇವರು ಈ ಲೋಕಕ್ಕೆ ದರಿದ್ರನಾಗಿ ಬಂದ. ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕಾಗಿ ಆತನು ದರಿದ್ರನಾದ. ನಮ್ಮನ್ನು ಆತನ ಉನ್ನತ ಸ್ಥಿತಿಗೆ ಕೊಂಡು ಬರಬೇಕೆಂಬುದಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡ. ಅರ್ಥ ಆಗ್ತಾ ಇದೆ ಕೇಳ್ತಾ ಇರೋದು? ಹಲ್ಲೆಲೂಯಾ. ಸೊ ನಿನ್ನನ್ನೇ ನೀನು ಫೇಮಸ್ ಮಾಡ್ಕೊಳಕ್ ಹೋಗ್ಬೇಡ. ನಾನು ಅದು ಮಾಡಿ, ನಾನು ಇದು ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ನೀನು ಫೇಮಸ್ ಆಗ್ತೀನಿ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ. ನೀನ್ ಪಾಡಿ ನೀನು ಸುಮ್ಮನೆ ಇರು. ಕರ್ತನೇ ನಿನ್ನನ್ನ ಏನ್ ಮಾಡ್ತಾನೆ? ಮೇಲಕ್ಕೆ ತಂದು ನಿನ್ನನ್ನು ಆಶೀರ್ವದಿಸುವನಾಗಿದ್ದೀನಿ. ಹಲ್ಲೆಲೂಯಾ. ಮೂರನೇದಾಗಿ ನೀನು ಆಶೀರ್ವಾದವಾಗಿರುವುದು ಮಾತ್ರ. ನಾಲ್ಕನೇದಾಗಿ ನೋಡ್ತೀವಿ 3ನೇ ವಚನದಲ್ಲಿ, ನೀನು ಆಶೀರ್ವಾದ ನಿಧಿಯಾಗಿರುವಿ. ಎಲ್ಲ ಹೇಳ್ರಿ, ನಾನು ಆಶೀರ್ವಾದ ನಿಧಿಯಾಗಿರುವೆ. ಏನು ಆಶೀರ್ವಾದ ನಿಧಿ ಅಂದ್ರೆ ಏನು? ಅರ್ಥ ಏನು? ಇದು ನೀನು ಆಶೀರ್ವಾದವಾಗಿರೋದು ಮಾತ್ರವಲ್ಲ, ನಿನ್ನ ಮೂಲಕವಾಗಿ ಅನೇಕ ಜನಾಂಗಗಳಿಗೆ ಏನು ಉಂಟಾಗುವಿ? ನೀನು ಆಶೀರ್ವಾದವಾಗಿರುವಿ. 22ನೇ ಅಧ್ಯಾಯ ಆದಿಕಾಂಡ 18ನೇ ವಚನ ಓದ್ಕೊಳ್ರಿ. 22:18 ಓದ್ರಿ. ನೀನು ನನ್ನ ಮಾತನ್ನು ಕೇಳಿದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಎಲ್ಲರೂ ಕೇಳ್ರಿ, ಯಾವ ಆಣೆ ಇಟ್ಟು ದೇವ್ರು ಹೇಳ್ತಾ ಇದ್ದಾನೆ? ತನ್ನ ಆಣೆ ಇಟ್ಟು ಹೇಳ್ತಾ ಇದ್ದಾನೆ. ಏನಂತೇಳಿ? ನೀನು ನನ್ನ ಮಾತನ್ನು ಕೇಳಿದಿರಿಂದ. ಎಲ್ಲರೂ ನೋಡಿ ಇಲ್ಲಿ, ನೀನು ನನ್ನ ಮಾತನ್ನು ಕೈಗೊಂಡಿದ್ದರಿಂದನ ಕೇಳಿದ್ರಿಂದನ? ಇಲ್ಲೆಲ್ಲರೂ ಕೇಳಿ, ನೀವು ಕೈಗೊಳ್ಬೇಕಾ ಕೇಳ್ಬೇಕಾ? ಹೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಕೈಗೊಂಡ್ರೆ ಆಶೀರ್ವಾದ, ಹೊಸ ಒಡಂಬಡಿಕೆಯಲ್ಲಿ ಏನು ಗೊತ್ತಾ? ಕೇಳಿದ್ರನೇ ಆಶೀರ್ವಾದ. ಹಲ್ಲೆಲೂಯಾ. ಕೇಳುವಾಗ ಶ್ರದ್ಧೆಯಿಂದ ಕೇಳ್ರಿ, ಕೇಳುವಾಗ ಮನಸ್ಸು ಕೊಟ್ಟು ಕೇಳ್ರಿ, ಕೇಳುವಾಗ ಸ್ವೀಕಾರದಿಂದ ಕೇಳ್ರಿ, ಕೇಳುವಾಗ ದುರ್ಗುಡ್ಸ್ಕೊಂಡು ಕೇಳಿ, ವಾಕ್ಯ ಕೊಡೋರನ್ನ ನುಂಗುವಾಗ ಕೇಳ್ರಿ. ಪೌಲ ಪ್ರಸಂಗ ಮಾಡ್ತಿದ್ದ ವೇಳೆಯಲ್ಲಿ ಒಬ್ಬ ಹುಟ್ಟು ಕುಂಟ ಅವನ ಪ್ರಸಂಗವನ್ನ ಹಂಗೇ ನೋಡ್ತಿದ್ದ. ಆಚೆ ಪೌಲ ಎಲ್ಲೋಗ್ತಿದ್ದ ಹಂಗೆ ನೋಡ್, ಈ ಕಡೆ ಹೋದ್ರೆ ಹಿಂಗೆ ನೋಡ್ತಾ, ಹಂಗೋದ್ರೆ ಹಿಂಗೆ ನೋಡ್ತಾ, ಅವ್ನು ಕುತ್ಕೊಂಡ್ರೆ ಇವನು ನೋಡ್ತಾ. ಹಂಗೆ ಪೌಲನು ಅವನಿಗೂ ಅವನ ಕಣ್ಣಿಗೂ ಏನಾಗ್ಬಿಡ್ತು? ಕಾಂಟ್ಯಾಕ್ಟ್ ಆಗ್ಬಿಡ್ತು. ಪ್ರೈಸ್ ಹಲ್ಲೆಲೂಯಾ. ಉಳಿದವರೆಲ್ಲ ಎಲ್ಲೆಲ್ಲ ಇದ್ರು. ಕೆಲವು ಸಭೆಯಲ್ಲಿ ವಾಕ್ಯ ಕೊಡೋರನ್ನ ತಲೆ ಎತ್ತಿ ಕೇಳಿ ನೋಡಲ್ಲ. ವಾಕ್ಯ ಕೊಡುವಾಗ ಅವಾಗ ಎಲ್ಲೋ ಇಟ್ಕೊಳ್ಳೋದು, ಅಥವಾ ಮೊಬೈಲ್ ಇಟ್ಕೊಂಡು ನೋಡೋದು ಇಲ್ಲಿ, ಅಥವಾ ಏನೋ ಬರ್ಕೊಳ್ತಾರೆ ಇದ್ಬಿಡೋದು, ಅಥವಾ ತಲೆ ನೋಡಕ್ಕಾಗಲ್ಲ, ಸಹಿಸ್ಕೊಳಕ್ಕಾಗಲ್ಲ ವಾಕ್ಯವನ್ನ. ಅತ್ತಗೆ ಈಚೆಗೆ ಗಮನ ಕೊಟ್ಬಿಡೋದು. ಇಲ್ಲ, ಪ್ರೇರೆ ನಿಮ್ಮ ಸ್ಪಿರಿಟ್ ಇಂದ, ನಿಮ್ಮ ಆತ್ಮನಿಂದ, ನಿಮ್ಮ ಕಣ್ಣುಗಳ ಮೂಲಕವಾಗಿ ವಾಕ್ಯ ಕೇಳುವವ್ರನ್ನ, ವಾಕ್ಯ ಹೇಳೋರನ್ನ ನಿಮ್ಮ ಆತ್ಮೀಯ ಕಣ್ಣುಗಳಿಂದ ಏನ್ ಮಾಡಬೇಕು? ಕೇಳಬೇಕು. ಕಣ್ಣು ಇಟ್ಟು ಕೇಳುವಾಗ ಸಮಥಿಂಗ್ ವಿಲ್ ಚೇಂಜ್. ಉಂಟು ಮಾಡುವ ಶಕ್ತಿ ವಾಕ್ಯ ಉಂಟಾ. ಪೌಲ ಕೂಡಲೇ ಅವನ ಹತ್ರ ಹೋಗಿ ಅವನನ್ನ ಕೈ ಹಿಡಿದು ಏನ್ ಮಾಡ್ದ? ಆತನ್ನ ಎಬ್ಬಿಸಿದ. ಕೂಡಲೇ ಹುಟ್ಟು ಕುಂಟನಾಗಿದ್ದು ಏನ್ ಮಾಡ್ದ? ಅವನೇ ಎದ್ದು ನಡಿಲಿಕ್ಕೆ ಪ್ರಾರಂಭವಾಗ್ಬಿಟ್ಟ. ಪ್ರೈಸ್ ಅಲ್ಲ. ಅವನು ಪ್ರೇಯರ್ ಮಾಡ್ಲಿಲ್ಲ, ಸ್ವಾಮಿ ನಾನು ಹುಟ್ಟು ಕುಂಟನಾಗಿದ್ದೀನಿ, ನನಗೆ ಪ್ರಾರ್ಥನೆ ಮಾಡ್ರಿ, ನಾನು ಚೆನ್ನಾಗಾಗ್ಬೇಕಂತ ಕೇಳಲೇ ಇಲ್ಲ. ಅವನು ವಾಕ್ಯ ಕೇಳೋದ್ರಲ್ಲೇ ಫ್ರೀಯಾಗಿ, ಉಚಿತವಾಗಿ ಅವನಿಗೆ ನಂಬಿಕೆ ಬಂದ್ಬಿಡ್ತು. ಆ ವಾಕ್ಯ ಅವನಲ್ಲಿ ಕಾರ್ಯ ಮಾಡ್ಬಿಡ್ತು. ಎದ್ದು ನಡೆದ್ಬಿಟ್ಟ. ನಿಮ್ ಲೈಫಲ್ಲಿ ಎದ್ದು ನಡಿಬೇಕಂದ್ರೆ ಬೇರೇನು ಮಾಡಬೇಡ್ರಿ, ಚೆನ್ನಾಗಿ ವಾಕ್ಯ ಕೇಳ್ರಿ. ಈ 2025 ನಿಮ್ ಜೀವನದಲ್ಲಿ ಎದ್ದು ನಡೆಯಲಾರದಂತ ಸಂಗತಿಗಳು 2026ರಲ್ಲಿ ಎದ್ದು ನಡಿಬೇಕಾದ್ರೆ ಚೆನ್ನಾಗಿ ವಾಕ್ಯ ಕೇಳು, ಜಾಸ್ತಿ ವಾಕ್ಯ ಕೇಳು. ಹಲ್ಲೆಲೂಯಾ. ಹೆಚ್ಚು ವಾಕ್ಯ ಕೇಳು. ಪ್ರತಿದಿನ ಗೂಗಲ್ ಮೀಟರ್ ಇದೆ, ಪ್ರೇಯರ್ ಇಲ್ಲಿ ವಾಕ್ಯ ಇದೆ. ಪ್ರತಿದಿನ ವಾಕ್ಯ ಕೇಳು, ಪ್ರತಿದಿನ ಬೈಬಲ್ ಅನ್ನು ಓದು, ಪ್ರತಿದಿನ ಆರಾಧನೆಗಳು ಮಿಸ್ ಮಾಡಬೇಡ, ಬೈಬಲ್ ಸ್ಟಡಿ ಮಿಸ್ ಮಾಡಬೇಡ, ಆರಾಧನೆಗಳನ್ನು ಮಿಸ್ ಮಾಡಬೇಡ. ಕೇಳ್ತಾ 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 ನಿನ್ನ ಜೀವಿತಗಳಲ್ಲಿ ಬದಲಾವಣೆ. ಬೈಬಲ್ ಇದೆ, ನೀನು ನನ್ನ ಮಾತನ್ನು ಕೇಳಿದ್ರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಏನಾಗುವುದು? ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ಯಾರಾಣೆ? ತನ್ನ ಆಣೆ ಇಟ್ಕೊಂಡಿದೆ. ಹೇಳ್ರಿ, ಯಾರು ಹೇಳ್ಬೇಕಾಗಿರೋದು? ಹಲ್ಲೆಲೂಯಾ.
ದೇವ್ರು ಹೇಳ್ತಾರೆ, ನನ್ನ ಆಣೆ, ನೀನ್ ನನ್ನ ಮಾತನ್ನ ಕೇಳ್ತಾ ಇರೋದ್ರಿಂದ ನಿನ್ನ ಮೂಲಕ ಜನಾಂಗಗಳಿಗೆ ಆಶೀರ್ವಾದ. ಪ್ರೇರೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಪ್ರಾರಂಭಿಸಿದೆ, ಓದಲಿಕ್ಕೆ ಪ್ರಾರಂಭಿಸಿದೆ. ನಾನು ಮಾತ್ರ ಆಶೀರ್ವಾದ ಅಲ್ಲ, ಇವತ್ತು ಹೋಗಿದ ಕಡೆಗಳೆಲ್ಲ ಆಶೀರ್ವಾದ. ಸಭೆಗಳಿಗೆ ಆಶೀರ್ವಾದ, ಪಾಸ್ಟರ್ಗಳಿಗೆ ಆಶೀರ್ವಾದ, ಸೇವಕರಿಗೆ ಆಶೀರ್ವಾದ, ಪಟ್ಟಣಕ್ಕೆ ಆಶೀರ್ವಾದ, ಊರಿಗೆ ಆಶೀರ್ವಾದ. ಪ್ರೈಸ್ ಗಾಡ್, ಹಲ್ಲೆಲೂಯ. 25 ವರ್ಷಗಳ ಹಿಂದೆ ಬಂದಾಗ ಚಳಿಕೆರೆ ಬದಲಾವಣೆ ಆಗಿದ್ದು ಒಬ್ಬ ಸೇವಕರು ಬಂದಿದ್ದರಿಂದ. ಪ್ರೈಸ್ ಗಾಡ್. ಕರ್ತನು ಹೋಗಿದ ಸ್ಥಳಗಳಲ್ಲಿ ಆಶೀರ್ವಾದ. ಯಾವ ಊರನ್ನು ಹಳ್ಳಿಗೆ ಹೋಗ್ಬೇಕಾದ್ರೆ ರೋಡ್ ಸರಿ ಇರಲ್ಲ, ಅಲ್ಲಿ ಹೋಗಿ ಸೇವೆಗೆ ಹೋಗ್ತಾ ಬರ್ತಾ ಇದ್ರೆ ರೋಡೇ ಚೆನ್ನಾಗಿ ಆಗ್ಬಿಡ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ನಮ್ಮ ಸೇವೆಯಲ್ಲಿ ಹೋಗುವಾಗ ಬ್ರದರ್ಸ್ಗಳು ಪಾಸ್ಟರ್ ಬರುವಾಗ ಈ ರೋಡ್ ಹೆಂಗಿತ್ತು, ಸೇವೆಗೆ ಹೋಗ್ತಾ ಬರ್ತಾ ಇದ್ವಿ, ರೋಡೇ ಬದಲಾವಣೆ ಆಯ್ತು. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ದೇವರಿಟ್ಟಿದ್ದಾನೆ. ಅದೇ ಬೈಬಲ್ ಹೇಳ್ತದೆ, ನೀನು ಆಶೀರ್ವಾದ ನಿಧಿಯಾಗಿ ಇರುವಿ. ಆಮೆನ್, ಹಲ್ಲೆಲೂಯ. ನೀನು ಆದಿಕಾಂಡ 26:4 ಓದಿಕೊಳ್ಳ್ರಿ. 26:4. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಂಡು ನಡೆದುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿದೆನು. ಪ್ರೇರೆ, ಇವತ್ತು ದೇವರು ತನ್ನ ವಾಗ್ದಾನವನ್ನ ನೆರವೇರಿಸುವಂತ ಕರ್ತನು ಆಗಿದ್ದಾನೆ. ಅದಕ್ಕಾಗಿ ನಾವು ತಿರುಗಿ ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಬರೋಣ. ಅಲ್ಲಿ ನೋಡ್ತೇವೆ, 4ನೇದಾಗಿ ನೀನು ಆಶೀರ್ವಾದ ನಿಧಿಯಾಗಿರುವಿ. 5ನೇದಾಗಿ ನಿನ್ನನ್ನು ಆಶೀರ್ವದಿಸುವವರನ್ನು, ನಿನ್ನನ್ನು ಅರಸುವವರನ್ನು ಅರಸುವೆನು. ನಿನ್ನನ್ನು ಯಾರೆಲ್ಲ ನಿನಗೆ ಒಂದು ಲೋಟ ನೀರು ಕೊಡ್ತಾರೋ, ಒಂದು ತೊತ್ತು ಊಟ ಹಾಕ್ತಾರೋ, ಯಾರು ನೀನು ನೆರಳು ಕೊಡ್ತಾರೋ, ಯಾರು ನಿನ್ನನ್ನು ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾರೋ ಅವರನ್ನು ದೇವರೇನ್ ಮಾಡ್ತಾನೆ, ಅವರನ್ನು ಆಶೀರ್ವದಿಸುವನಾಗಿದ್ದಾನೆ. ಹಲ್ಲೆಲೂಯ. ನಿನ್ ಪಕ್ಕದಲ್ಲಿರೋರು ನಿನ್ನ ಹತ್ರ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ರೆ, ನಿನ್ನ ಹತ್ರ ಸ್ನೇಹ ಭಾವದಲ್ಲಿದ್ರೆ, ಅನ್ಯ ಜನರಾಗಿರ್ಲಿ, ಅವ್ರು ಹೇಗೆ ಇರಲಿ, ಅವ್ರಿಗೂ ದೇವರ ಆಶೀರ್ವಾದ. ಆಮೇಲೆ ನಿನ್ನಲ್ಲಿರೋದು ಏನಾಗುತ್ತೆ, ಅವ್ರಿಗೂ ಬಂದ್ಬಿಡುತ್ತೆ. ನೀನು ಆಶೀರ್ವಾದ ಉಳ್ಳವ್ರ ಜೊತೆ ಸೇರ್ತಾ ಇದ್ರೆ ನೀನು ಆಶೀರ್ವಾದ ಉಳ್ಳವನಾಗಿರ್ತೀಯ. ನೆಗೆಟಿವ್ ಮಾತಾಡೋ ಜೊತೆ ಸೇರ್ತಾ ಇದ್ರೆ ನೀನು ನೆಗೆಟಿವ್ ಉಳ್ಳವನಾಗಿರ್ತೀಯ. ಪಾಸಿಟಿವ್ ಮಾತಾಡೋ ಸಂಗಡ ಸೇರ್ತಾ ಇದ್ರೆ ನೀನು ಪಾಸಿಟಿವ್ ಉಳ್ಳವನಾಗೇ ಇರ್ತೀಯ. ಅರ್ಥ ಆಯ್ತರ? ನೀನು ಆಶೀರ್ವದಿಸಲ್ಪಟ್ಟ ಜನರ ಸಂಗಡ ಸೇರು, ಆಶೀರ್ವದಿಸಲ್ಪಟ್ಟ ಜನರ ಸಂಗಡ ಮಾತನಾಡು, ಆಶೀರ್ವದಿಸಲ್ಪಟ್ಟ ಜನರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡು. ಯು ವಿಲ್ ಗೆಟ್ ಬ್ಲೆಸ್ಸಿಂಗ್. ಹಲ್ಲೆಲೂಯ. ಅವ್ರ ಹತ್ರ ಸ್ವಲ್ಪ ಹೊತ್ತಿದ್ರೆ ಸಾಕು, ಅವ್ರದ್ದು ಆಶೀರ್ವಾದ ನಿನಗೆ ಬಂದ್ಬಿಡ್ತದೆ. ಎಲಿಸಬೆತ್ ಮರಿಯಾಳು ಒಬ್ರಿಗೊಬ್ರು ಸಂಧಿಸಿದಾಗ ಪವಿತ್ರಾತ್ಮ ಭರಿತರಾದ್ರು, ಒಬ್ರಿಗೊಬ್ರು ಪ್ರವಾದನೆಯನ್ನ ಮಾತಾಡ್ಕೊಂಡ್ರು. ಇವತ್ತು ನಾವೇನ್ ಮಾತಾಡ್ಕೊಳ್ತೀವಿ? ನಿಮ್ಮ ಸಹವಾಸ ಯಾರೊಟ್ಟಿಗಿದೆ? ನಿಮ್ಮ ಸಹವಾಸ ಆಶೀರ್ವದಿಸಲ್ಪಟ್ಟವರೊಂದಿಗೆ ಸಹವಾಸನ ಅಥವಾ ಶಪಿಸಲ್ಪಟ್ಟವರೊಂದಿಗೆ ಸಹವಾಸನ? ನೆಗೆಟಿವ್ ಮಾತಾಡೋರಿಗೆ ಸಹವಾಸನ, ಪಾಸಿಟಿವ್ ಮಾತಾಡೋರೊಂದಿಗೆ ನಿಮ್ಮ ಸಹವಾಸವಾಗಿದೆಯಾ? ಸೊ ನಾವು ನೋಡ್ತೀವಿ 5ನೇದಾಗಿ ನಿನ್ನನ್ನು ಅರಸುವವರನ್ನು ನಾನು ಅರಸುವೆನು. ನಿನ್ನ ವಿಷಯದಲ್ಲಿ ಯಾರು ಒಳ್ಳೇದು ಮಾತಾಡ್ತಾರೋ ಅವರಿಗೆ ಒಳ್ಳೇದಾಗುತ್ತೆ. ಹಲ್ಲೆಲೂಯ. 6ನೇದಾಗಿ ನಾವು ನೋಡುತ್ತೇವೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು. ನಿನಗಿರುದುವಾಗಿ ಯಾರಾದ್ರೂ ತಗ್ರಾಲ್ ಮಾಡಿದ್ರೆ, ನಿನಗಿರುದುವಾಗಿ ಏನಾದರೂ ಕುಯುಕ್ತಿ ಮಾಡಿದ್ರೆ, ನಿನಗಿರುದುವಾಗಿ ಯಾರು ಕುತಂತ್ರ ಮಾಡಿದ್ರೆ, ನಿನಗಿರುದುವಾಗಿ ಕೆಟ್ಟದ್ದು ಮಾತಾಡ್ಕೊಂಡ್ ಬಂದ್ರೆ, ಬೈಬಲ್ ಹೇಳ್ತೇವೆ, ನಿನ್ನ ವಿರುದ್ಧವಾಗಿ ಏನು ಮಾಡ್ತಾರೋ ಅದಕ್ಕೆ ತಿರುಗಿ ಅವರಿಗೆ ನಾನೇ ಮುಯಿ ತೀರಿಸುವೆ. ನಿನ್ನ ಶಪಿಸ್ತಾರ, ಮಣ್ಣು ತೂರ್ತಾರ, ನೀನು ಹಾಳಾಗೋಗು ಅಂತ ಹೇಳ್ತಾರ, ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ತಾರ, ಅದೆಲ್ಲ ಯಾರಿಗಾಗುತ್ತೆ? ಅವ್ರಿಗೇನೆ ವಾಪಸ್ ಹೋಗುತ್ತೆ. ಯಾಕೆ? ಬೈಬಲ್ ಹೇಳ್ತದೆ 6ನೇ ಆಶೀರ್ವಾದ ನಿನ್ ತಲೆ ಮೇಲೆ ಇರೋದು. ನೀನ್ ಜಗಳಕ್ಕೆ ಹೋಗ್ಬೇಕಾಗಿಲ್ಲ, ಕೇಸ್ ಆಗ್ಬೇಕಾಗಿಲ್ಲ, ನಿನ್ ಪಾಡಿಗೆ ನೀನು ಮೌನವಾಗಿರು, ಸುಮ್ಮನಿರು, ಆತನೇ ನಿನಗಾಗಿ ಕಾರ್ಯವನ್ನ ಮಾಡುವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಅರ್ಥ ಆಯ್ತಾನ ಹೇಳ್ತಾ ಇರೋದು? ಅರ್ಥ ಆಯ್ತರ? ನಿನ್ನನ್ನು ಶಪಿಸೋರ್ಗೆ ನೀನು ಶಪಿಸಬೇಡ, ನಿನಗಿರೋ ಮಾತಾಡೋರ್ಗೆ ಮಾತಾಡಬೇಡ, ನಾನಂತ ನೋಡ್ಕೊಳಕ್ ಹೋಗ್ಬೇಡ. ದೇವ್ರಿಗೆ ಒಪ್ಪಿಸಿಕೊಡು. ನೀತಿ ಉಳ್ಳ ನ್ಯಾಯಾಧಿಪತಿ ಒಬ್ಬನಿದ್ದಾನೆ, ಆತನು ನಿನಗಾಗಿ ನ್ಯಾಯವನ್ನ ತೀರಿಸ್ತಾನೆ. ನಿನಗೆ ಗೊತ್ತು ನಿನಗೆ ಅನ್ಯಾಯ ಅವರು ಮಾಡ್ತಾ ಇದ್ದಾರೆ ಅಂತೇಳಿ, ನಿನಗೆ ಗೊತ್ತು ಅವ್ರು ಮಾತಾಡೋದು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತು, ನಿನಗೆ ಗೊತ್ತು ನಿನ್ನಿಂದ ಅವರು ಆ ಕಳ್ತನ ಮಾಡಿದಾರೆ ಅಂತ ಗೊತ್ತು. ಆದ್ರೂ ಸುಮ್ಮನಿರು.
ನಿನಗೇನ್ ಮಾಡ್ತಾರೋ ಅದನ್ನ ದೇವರು ಅವರಿಗೆ ಮಾಡೋಣ. ನಿನ್ನನ್ನು ಶಪಿಸೋರನ್ನು ನಾನು ಶಪಿಸುವನು. 6ನೇ ಆಶೀರ್ವಾದ ನಿನ್ನ ತಲೆ ಮೇಲಿದೆ. 7ನೇ ಆಶೀರ್ವಾದ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳಿಗೆ ನೀನು ಆಶೀರ್ವಾದವಾಗಿರುತ್ತಿ ಎಂಬುದಾಗಿ ನೀನು ಬಾಧ್ಯನಾಗಿದ್ದಿ. ಈ 7 ವಾಗ್ದಾನಗಳು, ಈ 7 ಆಶೀರ್ವಾದಗಳು ನಮಗೆ ಏನಾಗಿದೆ? ಬಾಧ್ಯವಾಗಿ ನಮಗೆ ಸಿಕ್ಕಿದೆ. ಅದಕ್ಕೆ ಗಲಾತ್ಯ 3:29 ಇನ್ನೊಂದ್ಸರಿ ಓದ್ಕೊಳ್ಳೋಣವಾ? 3:29 ಗಲಾತ್ಯದವರಿಗೆ 3ನೇ ಅಧ್ಯಾಯ 29ನೇ ವಚನ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೀವು ಕ್ರಿಸ್ತವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ನೀವುಗಳು ಏನಾಗಿದ್ದೀರಿ? ಬಾಧ್ಯರು. ಹೇಳ್ರಿ, ನಾವೇನಾಗಿದ್ದೀವಿ? ಬಾಧೆಗಳಾಗಿದ್ದೇವಾ? ಬಾಧ್ಯರಾಗಿದ್ದೇವಾ? ಒಂದು ವೇಳೆ ಬಾಧ್ಯಗಳಾಗಿದ್ದರೆ ದೇವರು ನಿಮ್ಮ ಬಾಧ್ಯಗಳನ್ನಾಗಿ ಮಾಡಿದ್ದಾನೆ, ಬಾಧ್ಯರಾಗಿ ಆತನು ಮಾಡಿದ್ದಾನೆ. ಅಬ್ರಹಾಮನಿಗೆ ಉಂಟಾದ ಸಕಲ ವಾಗ್ದಾನಗಳಿಗೂ ಆಶೀರ್ವಾದಗಳಿಗೂ ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ನಾವುಗಳೇನಾಗಿದ್ದೀವಿ? ಬಾಧ್ಯರಾದ ಮೇಲೆ ಇನ್ನು ನಾನು ಹಂಗ್ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ, ಹಿಂಗ್ ಪ್ರಾರ್ಥನೆ ಮಾಡ್ಬೇಕು, ಹಂಗ್ ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಇರಬೇಕು. ನೋ 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 ನೋ, ಎಲ್ಲವನ್ನ ಯೇಸು ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ನೀನು ಇದನ್ನ ನಂಬು, ವಿಶ್ವಾಸ ಇಡು, ಅರಿಕೆ ಮಾಡು. ಇದನ್ನೇ ಮಾತಾಡ್ತಾನೇ ಇರು. ಮಾತಾಡ್ತಾ ಎಲ್ಲವನ್ನ ನೀನು ಮಾಡ್ತಿ, ನೀನು ಸ್ವತಂತ್ರವಾಗಿ ಹೊಂದಿಕೊಳ್ತೀಯ. ಇನ್ನು ನೀನು ಬೇಡಿ ಹೊಂದಿಕೊಳ್ಳಬೇಕಾಗಿಲ್ಲ. ಬೇಡಿ ಹೊಂದಿಕೊಳ್ಳಬೇಕಾಗಿದ್ರು ಅನ್ಯರು ಮಕ್ಕಳಾದ ಮೇಲೆ ನಾವೇನಾಗಿದ್ದೀವಿ? ಬಾಧ್ಯರು ಆಗಿದ್ದೇವೆ. ಹಲ್ಲೆಲೂಯಾ. ಸೊ ನಮಗೆ ರೈಟ್ಸ್ ಇದೆ, ಅನುಭವಿಸುವಂತ ನಮಗೆ ಹಕ್ಕನ್ನ ದೇವರು ಕೊಟ್ಟಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲು ಎಷ್ಟು ಮಂದಿ ನಂಬ್ತಾರೆ ನಾನು ಬಾಧ್ಯನಾಗಿದ್ದೇನೆ ಎಂಬುದಾಗಿ? 19ನೇದಾಗಿ, ನನ್ನ ಗುರುತು, ವಾಟ್ ಇಸ್ ಮೈ ಐಡೆಂಟಿಟಿ? ನನ್ನ ಗುರುತು, ನಾನು ಬಾಧ್ಯನು. ಎಲ್ಲರೂ ನಾನು ಬಾಧ್ಯನು, ನಾನು ಬಾಧ್ಯನು. ಎಲ್ಲರೂ ಜೋರಾಗಿ ಹೇಳ್ರಿ, ನಾನು ಬಾಧ್ಯನು. ನಾನು ಅನ್ಯನಲ್ಲ, ದೂರನಾದವನಲ್ಲ. ಹಲ್ಲೆಲೂಯಾ. ನಾನು ಬಾಧ್ಯನಾಗಿದ್ದೇನೆ. ಮೈ ಗಾಡ್ ಬ್ಲೆಸ್ ಯು. ಪರಲೋಕ ತಂದೆ ಆದವರೇ, ವಾಕ್ಯಕ್ಕೂ ಸತ್ಯ